ವಾರ್ತೆಗಳ ಪ್ರಾಯೋಜಕರು ವಿಸಿಟ್ KTB Jewel Palace, Udayanagar, Station Road, Raichur. Mobile 8123535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಜೆಟ್ನಲ್ಲಿ ಐತಿಹಾಸಿಕ ಅನುದಾನ ಹಂಚಿಕೆ, ಗ್ಯಾರಂಟಿ ಯೋಜನೆಗಳಿಗೆ ಅಭಿವೃದ್ಧಿಗೆ ಒತ್ತು. ರವಿ ಬೋಸ್ರಾಜ್. ಏಮ್ಸ್ ಮಂಜೂರಾತಿಗೆ ಆಗ್ರಹಿಸಲು ದೆಹಲಿಗೆ ನಿಯೋಗ, ಪ್ರಧಾನಿ ಗೃಹ ಸಚಿವರ ಭೇಟಿಗೆ ಅವಕಾಶ ದೊರೆಯದೆ ಹೋದರೆ ಫೆಬ್ರವರಿ 26ರಂದು ಜಂತರ್ ಮಂತರ್ನಲ್ಲಿ ಧರಣಿ. ಬಸವರಾಜ್ ಕಳಸ್. ಪದವಿ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ಸದುಪಯೋಗ ಪಡೆದುಕೊಳ್ಳಿ. ಚಂದ್ರಶೇಖರ್ ನಾಯಕ್. ಹರ್ಷಿತಾ ಗಾರ್ಡನ್ ಕಾಂಪೌಂಡ್ನಲ್ಲಿ ಬೆಂಕಿ ಅವಘಡ, ಆಸ್ತಿಪಾಸ್ತಿ ನಷ್ಟ. ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸ್ಮಶಾನ ಭೂಮಿ ಮಂಜೂರು ಮಾಡಲು ಒತ್ತಾಯ. ಸಂಪಾದಕ ರಮೇಶ್ ಗೋರೆಬಾಳ್ ನಿಧನ, ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ. ಸರಾಫ್ ಬಜಾರ್ ಮುಖ್ಯ ರಸ್ತೆಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ, ಭದ್ರತೆ ಕಾರ್ಯ ಶ್ಲಾಘನೀಯ. NS ಬೋಸ್ರಾಜ್. ಮತ್ತು ಶಿವಾಜಿ ಮಹಾರಾಜರು ಒಬ್ಬ ಸಮಾಜ ಸುಧಾರಕ ಕೂಡ ಹೌದು, ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ. ವಾರ್ತೆಗಳ ವಿವರ. ಇತಿಹಾಸದಲ್ಲಿ ಎಂದೂ ದೊರೆಯದೇ ಇರುವಷ್ಟು ಅನುದಾನವನ್ನು ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ರಾಜ್ಯದ ಅಭಿವೃದ್ಧಿ ಪೂರಕವಾಗಿದೆ ಎಂದು ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸ್ರಾಜ್ ಹೇಳಿದರು. ಇತಿಹಾಸದಲ್ಲಿ ಎಂದೂ ದೊರೆಯದೇ ಇರುವಷ್ಟು ಅನುದಾನವನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ರಾಜ್ಯದ ಅಭಿವೃದ್ಧಿ ಪೂರಕವಾಗಿದೆ ಎಂದು ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸ್ರಾಜ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಾಮಾಜಿಕ ನ್ಯಾಯ, ಸಮಪಾಲು ಪರಿಕಲ್ಪನೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಜನರಿಗೆ ನೀಡಿದ ಭರವಸೆಯನ್ನು ಬಜೆಟ್ ಘೋಷಿಸುವ ಮೂಲಕ ನುಡಿದಂತೆ ನಡೆಯುತ್ತಿರುವುದನ್ನು ಸಾಬೀತುಪಡಿಸಿದೆ. ದೇಶದಲ್ಲಿ ಯಾವುದೇ ರಾಜ್ಯ ಮಾಡದೇ ಇರುವ ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರ ನೀಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇವರು 5 ಗ್ಯಾರಂಟಿ ಯೋಜನೆಗಳೊಂದಿಗೆ ಅಭಿವೃದ್ಧಿ ಪೂರಕವಾದ ಬಜೆಟ್ ಜನರಿಗೆ ನೀಡಿದೆ ಎಂದರು. ಕೇಂದ್ರ ಸರ್ಕಾರ ಟೆಕ್ಸ್ಟೈಲ್ ಪಾರ್ಕ್ ಬೇಡಿಕೆಯನ್ನು ಮನ್ನಿಸದೇ ಇರುವ ರಾಜ್ಯ ಸರ್ಕಾರವೇ ಜವಳಿ ಟೆಕ್ಸ್ಟೈಲ್ ಪಾರ್ಕ್ ನೀಡಿದೆ. ಕೈಗಾರಿಕಾ ಸಚಿವ MB ಪಾಟೀಲರಿಗೆ ಮನವರಿಕೆ ಮಾಡಿದ್ದರಿಂದ ಇಲ್ಲಿಯೂ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ಆದರೆ ಹಿಂದಿನ ಬಿಜೆಪಿ ಸರ್ಕಾರ ಹತ್ತಿ ಬೆಳೆಯದೇ ಇರುವ ಕಲಬುರಗಿಯಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮಂಜೂರಿ ಮಾಡಿತ್ತು ಎಂದರು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಭರವಸೆ ನೀಡಿದಂತೆ 5,000 ಕೋಟಿ ರೂಪಾಯಿ ಅನುದಾನ ಘೋಷಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಸರ್ಕಾರ 6ನೇ ಗ್ಯಾರಂಟಿಯಾಗಿದೆ ಎಂದರು. ಜಿಲ್ಲೆಗೆ ಸಂಬಂಧಿಸಿದಂತೆ ಬಹುದಿನ ಬೇಡಿಕೆಯಾಗಿದ್ದ 5A ಕಾಲುವೆ ಮಂಜೂರಿಯಾಗಿದೆ. ಬಿಜೆಪಿಯವರು 5A ಕಾಲುವೆ ಮಾಡಲು ಆಗುವುದೇ ಇಲ್ಲ ಎಂದು ಹೇಳಿದರು. ಚುನಾವಣೆಯಲ್ಲಿ ಜನತೆ ನೀಡಿದ ಭರವಸೆಯಂತೆ ಕಾಲುವೆ 990 ಕೋಟಿ ರೂಪಾಯಿ ನೀಡಲಾಗಿದೆ ಎಂದರು. ಮಾನ್ವಿ ತಾಲೂಕಿನ ಚಿಕಲಪರವಿ ಹಾಗೂ ಚಿಕ್ಕಮಂಚಾಲೆಯಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣಕ್ಕೆ ಅನುದಾನ ನೀಡಲಾಗಿದೆ. ಕುರುಡಿ ಕೆರೆ ತುಂಬುವ ಯೋಜನೆ ಹಾಗೂ ತುಂಗಭದ್ರಾ ಎಡದಂಡೆ ಕಾಲುವೆ ಕೊನೆ ಭಾಗದ ರೈತರಿಗೆ ನೀರೊದಗಿಸಲು ನವಲಿ ಬಳಿ ಜಲಾಶಯ ನಿರ್ಮಾಣಕ್ಕೆ ಬದ್ಧತೆ ತೋರಿದೆ. ಆಂಧ್ರ ಮತ್ತು ತೆಲಂಗಾಣದ ರಾಜ್ಯ ಸರ್ಕಾರದೊಂದಿಗೆ ನಿರ್ಮಾಣಕ್ಕೆ ಭರವಸೆ ನೀಡಲಾಗಿದೆ ಎಂದರು. ಹಿಂದಿನ ಬಿಜೆಪಿ ಸರ್ಕಾರ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡುತ್ತಲೇ ಬಂದು ಭೂಮಿಯೇ ಇಲ್ಲದೆ ಇದ್ದರೂ ಟೆಂಡರ್ ಪ್ರಕ್ರಿಯೆ ನಡೆಸಿತು. ಕೇಂದ್ರ ಪರಿಸರ ಇಲಾಖೆ ಅನುಮತಿ ನಿರಾಕರಿಸಿದ್ದು ಅನುದಾನ ಹಿಂಪಡೆಯಲಾಗಿದೆ. ಜಿಲ್ಲಾಡಳಿತದಿಂದ ಪರ್ಯಾಯ ಸ್ಥಳ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಆದರೆ ಜಿಲ್ಲಾಡಳಿತ ಪರ್ಯಾಯ ಸ್ಥಳವೇ ತೋರಿಸಿಲ್ಲ. 108 ಕುಟುಂಬಗಳು ಇದ್ದು ಪರ್ಯಾಯ ವ್ಯವಸ್ಥೆ ಮಾಡಿ ಭೂಮಿ ನೀಡಲು 220 ಕೋಟಿ ರೂಪಾಯಿ ಅನುದಾನವನ್ನು ರಾಜ್ಯ ಸರ್ಕಾರ ನೀಡಿದೆ. ಈ ಹಿಂದೆ KKRDB
ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ಬಳಸಿಕೊಂಡಿದ್ದನ್ನು ರದ್ದುಗೊಳಿಸಲಾಗಿದೆ ಎಂದರು. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ನೀಡಲಿದ್ದು ರಾಯಚೂರಿನಲ್ಲಿ ವಿಮಾನ ನಿಲ್ದಾಣ ಮಾಡಲಾಗುತ್ತದೆ ಎಂದರು. ಮೆಣಸಿನಕಾಯಿ ಪಾರ್ಕ್ ಹಾಗೂ ಕೋಲ್ಡ್ ಸ್ಟೋರೇಜ್ ನಿರ್ಮಾಣಕ್ಕೆ ಅನುದಾನ ನೀಡಲಿದೆ. ಇತಿಹಾಸದಲ್ಲಿಯೇ ಇಷ್ಟೊಂದು ಅನುದಾನ ಜಿಲ್ಲೆಗೆ ದೊರೆತಿಲ್ಲ ಎಂದರು. ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷೆ ಜಿಲ್ಲೆ ಎಂದು ರಾಯಚೂರು ಗುರುತಿಸಿದರೂ ಯಾವುದೇ ಅನುದಾನ ನೀಡಿಲ್ಲ. ಏಮ್ಸ್ ಮಂಜೂರಾತಿಯಲ್ಲಿಯೂ ಅನ್ಯಾಯ ಮಾಡಲು ಹೊರಟಿದೆ. ಪ್ರಧಾನಮಂತ್ರಿಗಳು ಗ್ಯಾರಂಟಿ ಯೋಜನೆಗಳು ಜಾರಿಯಾಗುತ್ತಿಲ್ಲ. ಏಮ್ಸ್ ಮಂಜೂರಾತಿ ನಿರಂತರ ಪ್ರಯತ್ನ ಸರ್ಕಾರ ಮುಂದುವರೆಸಿದೆ ಎಂದರು. ಒಪೆಕ್ ಆಸ್ಪತ್ರೆ ಖಾಸಗಿಯವರೊಂದಿಗೆ ಸೇರಿ ನಿರ್ವಹಣೆ ಮಾಡಲು ಮಾತುಕತೆ ನಡೆಯುತ್ತಿದ್ದು ಸಂಸ್ಥೆಯೊಂದು ಮುಂದೆ ಬಂದಿದೆ. ಶೀಘ್ರದಲ್ಲಿ ಒಪೆಕ್ ಅತ್ಯಾಧುನಿಕ ಸೇವೆಗಳು ಎಪಿಎಲ್ ಬಿಪಿಎಲ್ ಕುಟುಂಬಗಳಿಗೆ ದೊರೆಯಲಿದೆ ಎಂದರು. ಪಕ್ಷದಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ಎಲ್ಲರೂ ಸೇರಿ ಜಿಲ್ಲೆ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದೆ ಎಂದರು. ಒಂದು ಐತಿಹಾಸಿಕ ದಿನ ಅಂತ ನಾವು ಹೇಳಬೇಕಾಗ್ತದೆ ಇವತ್ತು. ಯಾಕಂತಂದ್ರೆ ಇಡೀ ಭಾರತ ದೇಶದಲ್ಲಿ ಅದು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿ ಅಂತ ಅನಿಸ್ತದೆ ನನಗೆ. ಇಷ್ಟೊಂದು ಅನುದಾನ ಯಾವುದೇ ಒಂದು ರಾಜ್ಯ ಸೋಷಿಯಲ್ ಸೆಕ್ಟರಿಗೆ ಸಾಮಾಜಿಕ ನ್ಯಾಯ ಏನು ಅಂತಾರೆ ಅದಕ್ಕೆ ಈ ಒಂದು ಬಜೆಟ್ ಅಲ್ಲಿ 52,000 57,000 ಕೋಟಿಯನ್ನ ಈ ಬಜೆಟ್ ಮುಖಾಂತರ ನಾವು ಏನು ಕಾಂಗ್ರೆಸ್ ಪಕ್ಷ ನಮ್ಮ ಪ್ರಣಾಳಿಕೆಯಲ್ಲಿ ಏನು 5 ಗ್ಯಾರಂಟಿಗಳ ಮುಖಾಂತರ ಸಾಮಾಜಿಕ ನ್ಯಾಯವನ್ನು ಮಾಡಬೇಕಂತೇನು ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀವಿ. ಅದನ್ನ ಮಾತ್ರ 6 ತಿಂಗಳಲ್ಲಿ, ಅದು ಯುವ ನಿಧಿ ಆಗಿರ್ಬೋದು, ಕೊನೆಗಳಿಗೆ ಏನು ಜನವರಿ ತಿಂಗಳಲ್ಲಿ ಎಲ್ಲ ಸೇರಿದರೆ ಮೊದಲನೇ 6 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸೋದ್ರಲ್ಲಿ ಈ ಒಂದು ಸರ್ಕಾರ ಮುಂದಾಗಿದೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಯಾವ ರಾಜ್ಯನೂ ಈ ತರ ಅನುಷ್ಠಾನಗೊಳಿಸಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಏನು ಹಿಂದಿನ ಒಂದು 9 ತಿಂಗಳಲ್ಲಿ 37,000 ಕೋಟಿಯನ್ನ ಈ 5 ಗ್ಯಾರಂಟಿಗಳ ಮುಖಾಂತರ ನಾವು 95% ಜನರಿಗೆ ಈಗಾಗಲೇ ಈ ಒಂದು ಯೋಜನೆಗಳನ್ನ ತಲುಪಿದ್ದಾವೆ. ಇವತ್ತು ಮುಂದುವರೆದು ಯಾಕೆ ನಾನು ಈ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಡೀ ದೇಶದಲ್ಲೇ ಗ್ಯಾರಂಟಿಗಳ ಮುಖಾಂತರ ಏನು ನಾವು ಕೆಲಸ ಮಾಡ್ತಾ ಇದ್ದೀವಿ ಅದಲ್ಲದೆ ಇದು ಒಂದು ಮುಂದಿನ ಒಂದು ಪೀಳಿಗೆಗೆ ಯಾವ ರೀತಿ ಈ ಒಂದು ರಾಜ್ಯನ ಮುಂದುವರಿಸಬೇಕು, ಯಾವ ಒಂದು ವಿಷನ್ ಇಟ್ಟುಕೊಂಡು ಯಾವ್ಯಾವ ಸ್ಕೀಮ್ಗಳನ್ನ ಮಾಡಿದರೆ ನಮ್ಮ ಜನರಿಗೆ, ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಏನು ಈ ಬಜೆಟ್ ಅನ್ನು ಮಂಡಿಸಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಸಿದ್ದರಾಮಯ್ಯ ಅವರು, ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ಮತ್ತೆ ಎಲ್ಲ ನಮ್ಮ ಕಾಂಗ್ರೆಸ್ ಒಂದು ಪಕ್ಷ ಅಂತ ಹೇಳ್ಬೋದು. ಇವತ್ತು ರಾಯಚೂರು ಜಿಲ್ಲೆಗಾಗಿರ್ಬೋದು, ರಾಯಚೂರು ನಗರಕ್ಕಾಗಿರ್ಬೋದು, ಈ ಒಂದು ಬಜೆಟಲ್ಲಿ ಬಂದಂಥ ಅನುದಾನ ಆಗಿರ್ಬೋದು, ಅದೇ ರೀತಿ ಯೋಜನೆಗಳಾಗಿರ್ಬೋದು, ಹಿಂದೆ ಯಾವತ್ತೂ ಆಗಲಾರದಂಥ ಯೋಜನೆಗಳು ಇವತ್ತು ನಗರಕ್ಕೆ ಮತ್ತೆ ಜಿಲ್ಲೆಗೆ ಆಗಿರೋದು. ಒಂದೊಂದು ಹೇಳಬೇಕಾದ್ರೆ ಇವತ್ತು ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ ಇದು. ನೀತಿ ಆಯೋಗ ಪ್ರಕಾರ ಇದು ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ಹೇಳಿ ಅವರೇ ಒಂದು ಗುರುತಿಸಿ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳನ್ನ ಮಾಡಿದ್ದಾರೆ. ಆದರೆ ಒಂದೇ ನಯಾ ಪೈಸಾ ಅನುದಾನ ಬಂದಿಲ್ಲ ಕೇಂದ್ರ ಸರ್ಕಾರದಿಂದ. ಇವತ್ತು ಟೆಕ್ಸ್ಟೈಲ್ ಪಾರ್ಕ್ ಯಾವುದು ಬರಬೇಕಾಗಿತ್ತು, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ನಾವು ಹತ್ತಿ ಬೆಳೆದಾರದಂಥ ಒಂದು ಪ್ರದೇಶ ಅಂತಂದರೆ ಅದು ರಾಯಚೂರು ಜಿಲ್ಲೆ ಅದು. ಆದರೆ ಟೆಕ್ಸ್ಟೈಲ್ ಪಾರ್ಕ್ ತಗೊಂಡೋಗಿ ಕೇಂದ್ರ ಸರ್ಕಾರದವರು ಗುಲ್ಬರ್ಗ ಕೊಟ್ಟಿದ್ದಾರೆ. ನಾವು ನಮ್ಮ
ಇಂಡಸ್ಟ್ರಿ ಮಿನಿಸ್ಟರ್ ಆದಂಥ ಎಂ ಬಿ ಪಾಟೀಲ್ ಅವರಿಗೆ ಮನವರಿಕೆ ಮಾಡಿದಾಗ ಅವರು ನಮ್ಮ ಭಾಗಕ್ಕೆ ಟೆಕ್ಸ್ಟೈಲ್ ಪಾರ್ಕನ್ನು ಅವರು ಈ ಬಜೆಟಲ್ಲಿ ಕೊಟ್ಟಿದ್ದಾರೆ. ಇದರಿಂದ ಏನಿಲ್ಲಿ ಕಾರ್ಖಾನೆಗಳಾಗಿರ್ಬೋದು, ಅದೇ ರೀತಿ ಏನು ನಮ್ಮ ಯುವಕರಿಗೆ ಇಲ್ಲಿ ಯಾವ ರೀತಿ ನಮಗೆ ಏನೋ ಉದ್ಯೋಗ ಅವಕಾಶಗಳು ಸಿಗ್ಬೋದು, ಇದರಿಂದ ಬಹಳಷ್ಟು ಅವಕಾಶಗಳಿದ್ದಾವೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮೊಹಮ್ಮದ್ ಶಾಲಂ, ರವಿ ಪಾಟೀಲ್, ನರಸಿಂಹಲು ಮಾಡಗಿರಿ, ಜಿಂದಪ್ಪ, ಆಂಜನೇಯ ಕುರುಬುದಡ್ಡಿ, ಚಂದ್ರಶೇಖರ್ ಪೊಗಲ್, ಯು ಗೋವಿಂದ ರೆಡ್ಡಿ, ಬಿ ರಮೇಶ್ ಉಪಸ್ಥಿತರಿದ್ದರು. ಏಮ್ಸ್ ಮಂಜೂರಾತಿ ಕುರಿತಂತೆ ಪ್ರಧಾನಿ ಮಂತ್ರಿ ಮತ್ತು ಕೇಂದ್ರ ಗೃಹ ಸಚಿವರ ಭೇಟಿಗೆ ದೆಹಲಿಗೆ ನಿಯೋಗ ತೆರಳಿದ್ದು, ಅವಕಾಶ ದೊರೆಯದೇ ಹೋದಲ್ಲಿ ಫೆಬ್ರವರಿ 26ರಂದು ದೆಹಲಿ ಜಂತರ್ ಮಂತರ್ನಲ್ಲಿ ಧರಣಿ ನಡೆಸುವುದಾಗಿ ಏಮ್ಸ್ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಡಾ ಬಸವರಾಜ ಕಳಸ್ ಹೇಳಿದರು. ಏಮ್ಸ್ ಮಂಜೂರಾತಿ ಕುರಿತಂತೆ ಪ್ರಧಾನಮಂತ್ರಿ ಮತ್ತು ಕೇಂದ್ರ ಗೃಹ ಸಚಿವರ ಭೇಟಿಗೆ ದೆಹಲಿಗೆ ನಿಯೋಗ ತೆರಳಲಿದ್ದು, ಅವಕಾಶ ದೊರೆಯದೇ ಹೋದಲ್ಲಿ ಫೆಬ್ರವರಿ 26ರಂದು ದೆಹಲಿ ಜಂತರ್ ಮಂತರ್ನಲ್ಲಿ ಧರಣಿ ನಡೆಸುವುದಾಗಿ ಏಮ್ಸ್ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಡಾ ಬಸವರಾಜ ಕಳಸ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ಲೋಕಸಭಾ ಸಂಸದ ರಾಜಾ ಅಮರೇಶ್ವರ ನಾಯಕ್ ರಾಜ್ಯದಿಂದ ಪ್ರಸ್ತಾವನೆ ಬಂದರೆ ಕೇಂದ್ರದ ಮೇಲೆ ಒತ್ತಡ ಹಾಕುವುದಾಗಿ ಹೇಳುತ್ತಾ ಬಂದಿದ್ದರು. ಆದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2 ಬಾರಿ ಪತ್ರ ಬರೆದಿದ್ದಾರೆ. ಉಸ್ತುವಾರಿ ಸಚಿವ ನೇತೃತ್ವ ಕೇಂದ್ರ ಆರೋಗ್ಯ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಗಿದೆ. ಕೇಂದ್ರ ಹಣಕಾಸು ಸಚಿವರಿಗೂ ಸಿಎಂ ಮನವಿ ಮಾಡಿದರೂ ಕೇಂದ್ರ ಸರ್ಕಾರ ಸ್ಪಂದನೆ ನೀಡುತ್ತಿಲ್ಲ. ಲೋಕಸಭಾ ಚುನಾವಣೆ ಮುಂಚಿತವಾಗಿಯೇ ಏಮ್ಸ್ ಮಂಜೂರು ಮಾಡಲು ಕೇಂದ್ರ ಮುಂದಾಗಬೇಕಿದೆ. ರಾಜ್ಯ ಸರ್ಕಾರ ಕೇಂದ್ರ ಎಲ್ಲ ಷರತ್ತುಗಳನ್ನು ಪೂರೈಸುವುದಾಗಿಯೂ ಭರವಸೆ ನೀಡಿದೆ. ಅಲ್ಲದೆ ದಾಖಲೆ ಸಮೇತ ದೆಹಲಿ ಪ್ರತಿನಿಧಿ ಮೂಲಕವೂ ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಸಲ್ಲಿಸಲಾಗಿದೆ. ಆದರೂ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮುಂದುವರೆಸಿದೆ. ಸಂಸದ ರಾಜಾ ಅಮರೇಶ್ವರ ನಾಯಕ್ ದೆಹಲಿ ನಿಯೋಗಕ್ಕೆ ಭೇಟಿ ಮಾಡಿಸುವ ಭರವಸೆ ನೀಡಿದ್ದಾರೆ. ದೆಹಲಿ ತೆರಳಿ ಮತ್ತೊಮ್ಮೆ ಮನವಿ ಮಾಡಲಾಗುತ್ತದೆ. ಸರ್ಕಾರ ಸ್ಪಂದಿಸದೆ ಹೋದರೆ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ. ರಾಯಚೂರು, ಕೊಪ್ಪಳ ಸೇರಿದಂತೆ ಈ ಭಾಗದ ಸಂಸದರು, ಶಾಸಕರುಗಳು, ಚುನಾಯಿತ ಜನಪ್ರತಿನಿಧಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಏಮ್ಸ್ ಮಂಜೂರಾತಿ ತಂಡ ಕಳಿಸುವುದಾಗಿ ಹೇಳಿರುವ ಕುರಿತು ಸಂಸದರೇ ಉತ್ತರ ನೀಡಬೇಕು. ಸಂಸತ್ನಲ್ಲಿ ಧಾರವಾಡ, ಹುಬ್ಬಳ್ಳಿ ಪ್ರಸ್ತಾವನೆ ಇದೆ ಎಂದು ಹೇಳಿರುವುದು ವಿಪರ್ಯಾಸ ಎಂದರು. ಗೃಹ ಸಚಿವರು ಅಥವಾ ಪ್ರಧಾನಮಂತ್ರಿಗಳ ಒಂದು ಸಮಯನ ತೆಗೆದುಕೊಳ್ಳ್ರಿ, ನಮ್ಮ ನಿಯೋಗದ ಜೊತೆಗೆ ಮಾತುಕತೆ ಒಂದು 5 ನಿಮಿಷ ಆದರೂ ಮಾತಾಡಿಸ್ರಿ ಅಂತ ಹೇಳಿದ್ದೀನಿ. ಆಯಿತು, ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅವರಿಗೆ ಕೊನೆಯದಾಗಿ ಈ ಒಂದು ಗುರುವಾರವರೆಗೆ ಟೈಮ್ ಕೊಟ್ಟಿದ್ದೀವಿ. 15ನೇ ತಾರೀಕು ಅಂತಂದರೆ ಗುರುವಾರದವರೆಗೆ. ನಾವು ಸ್ಪಷ್ಟವಾಗಿ ಇವತ್ತು ಕೂಡ ಒಂದು ಕಮ್ಯುನಿಕೇಷನ್ ಮಾಡಿದ್ದೀವಿ. ಸರ್, ಈ ವಾರದಲ್ಲಿ ನಮಗೆ ಏನಾದರೂ ಗೃಹ ಸಚಿವರು ಅಥವಾ ಪ್ರಧಾನಮಂತ್ರಿಗಳ ಒಂದು ಭೇಟಿಗೆ ಅವಕಾಶ ಸಿಕ್ಕರೆ, ನಮಗೆ ಪಾಸಿಟಿವ್ ಆಗಿರ್ತಕ್ಕಂಥ ಭರವಸೆ ಅವರಿಂದ ನಮಗೆ ದೊರೆತರೆ ಖಂಡಿತವಾಗ್ಲೂ ಕೂಡ ನಮಗೆ ಸಂತೃಪ್ತಿ ಆಗ್ತದೆ. ನಾವು ಆರೋಗ್ಯ ಕೂಡ ಅವರ ಅಧಿಸೂಚನೆ ಪ್ರಕಟ ಆಗೋರಿಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಅಟ್ಲೀಸ್ಟ್ ಒಂದು ನಿಯೋಗ ಆದರೆ ಭೇಟಿ ಆಗಿರ್ತಕ್ಕಂಥದ್ದು ನಮಗೆ ಒಂದು ಪೂರಕ ಭರವಸೆ ಸಿಕ್ಕರೆ ಸಾಕು ಅಂತಕ್ಕಂಥದ್ದನ್ನು ಹೇಳಿದೆ ನಾನು. ಆಯಿತು, ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅಕಸ್ಮಾತಾಗಿ ಈ ವಾರದೊಳಗಾಗಿ, ಶುಕ್ರವಾರದ ಒಳಗಾಗಿ ನಮಗೇನಾದರೂ ನಿಯೋಗಕ್ಕೆ ಅವಕಾಶ ಸಿಗದೇ ಇದ್ದಲ್ಲಿ ಸೋಮವಾರ ದಿವಸ ಅಂದರೆ 26ನೇ ತಾರೀಕು ಸೋಮವಾರ, ಈ ಸೋಮವಾರ ಅಲ್ಲ, ಮುಂದಿನ ಸೋಮವಾರ ಎಕ್ಸಾಕ್ಟ್ಲಾಗಿ 8 ದಿವಸಕ್ಕೆ ದೆಹಲಿಯ ಜಂತರ್ ಮಂತರ್ನಲ್ಲಿ ನಮ್ಮ ಏಮ್ಸ್ ಹೋರಾಟ ಸಮಿತಿ ವತಿಯಿಂದ ಒಂದು ಬೃಹತ್ ಪ್ರತಿಭಟನಾ ಒಂದು ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಬನ್ನಿ ಪಾಟೀಲ್. ಯಾವಾಗ ಮೊದಲೆಲ್ಲ ನಾವು ಹೋರಾಟ ಶುರು ಮಾಡಿದಾಗ ಮಾನ್ಯ ಸಂಸದರು ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳು ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಪ್ರಸ್ತಾವನೆ ಹೋಗಿಲ್ಲ, ನಾವು ಪ್ರಧಾನಮಂತ್ರಿಗಳಿಗೆ ಮತ್ತು ಇನ್ನಿತರ ಸಚಿವರಿಗೆ ಯಾವ ರೀತಿಯಾಗಿ ಒತ್ತಾಯ ಮಾಡಬೇಕು ಅಂತಕ್ಕಂಥ ವಾದವನ್ನೇ ನಮ್ಮ ಸಂಸದರು ಅಧಿಕೃತವಾಗಿ ಅದು ಮುಂದಿಡ್ತಾ ಇದ್ದಾರೆ. ಯಾವಾಗ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಹೊಸದಾಗಿ ಬಂದ ಮೇಲೆ ಜೂನ್ 17ನೇ ತಾರೀಕಿಗೆ ಮೊಟ್ಟ ಮೊದಲ ಶಿಫಾರಸು ಪತ್ರವನ್ನು ಕೇಂದ್ರ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಶ್ರೀ ಮನ್ಸುಖ್ ಮಾಂಡವೀಯ ಅವರಿಗೆ ಸ್ಪಷ್ಟವಾಗಿ ಬರೀತಾರೆ. ರಾಯಚೂರು ಹಿಂದುಳಿದಿದೆ, ಮಹತ್ವಾಕಾಂಕ್ಷಿ ಜಿಲ್ಲೆ, ವಿಶೇಷ ಸ್ಥಾನಮಾನಕ್ಕೊಳಪಟ್ಟಿರ್ತಕ್ಕಂಥ ಜಿಲ್ಲೆಗೆ ತಾವು ಏಮ್ಸನ್ನು ನೀಡಬೇಕು. ಸರ್ಕಾರ ಸರ್ವ ರೀತಿಯಲ್ಲಿ ನಾವು ಅಗತ್ಯ ಇರತಕ್ಕಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸಿದ್ಧ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಪತ್ರ ಬರೆದು ಅವತ್ತಿನಿಂದ ನಾವು ನಮ್ಮ ಸನ್ಮಾನ್ಯ ಸಂಸದರಾಗಿರ್ತಕ್ಕಂಥ ಶ್ರೀ ಅಮರೇಶ್ ನಾಯಕ್ ಅವರಿಗೆ ಭಾಳಷ್ಟು ಮಟ್ಟಿಗೆ ನಾವು ಒತ್ತಾಯ ಮಾಡಿದ್ವಿ. ಸರ್, ಇಷ್ಟು ದಿವಸ ಯಾವುದೇ ಪತ್ರ ಇಲ್ಲ ಅಂತಿದ್ರಿ, ಈ ಪತ್ರ ಹೋಗಿದೆ, ದಯವಿಟ್ಟು ತಾವು ಫಾಲೋಅಪ್ ಮಾಡಿ ಆರೋಗ್ಯ ಸಚಿವರನ್ನ ಮತ್ತು ಅಥವಾ ಗೃಹ ಸಚಿವರನ್ನ, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿಸ್ತಕ್ಕಂಥದ್ದು, ನಿಮ್ಮ ನೇತೃತ್ವದಲ್ಲಿ ನಮ್ಮ ಒಂದು ನಿಯೋಗ ತೆಗೆದುಕೊಂಡು ಹೋಗ್ರಿ ಅಂತಕ್ಕಂಥದ್ದು ಸಾಕಷ್ಟು ಸಲ ಹೇಳಿದ್ವಿ ನಾವು. ಅದರ ಮಧ್ಯೆ ತಮಗೂ ಗೊತ್ತಿದೆ, ಆಗಸ್ಟ್ 22ನೇ ತಾರೀಕಿಗೆ
ಶ್ರೀ ಮನ್ಸುಖ್ ಮಾಂಡವಿಯವರು ಅಧಿಕೃತವಾಗಿ ಒಂದು ನಿಯೋಗಕ್ಕೆ ಆಹ್ವಾನ ಮಾಡಿದಾಗ ರಾಜ್ಯ ಸರ್ಕಾರದ ಮತ್ತು ಹೋರಾಟ ಸಮಿತಿಯನ್ನು ಒಳಗೊಂಡು ನಾವೆಲ್ಲ ನಿಯೋಗ ಹೋಗಿದ್ವಿ. ಅವರೆಲ್ಲರೂ ಕೂಡ ಕೇಳಿರ್ತಕ್ಕಂಥ ಎಲ್ಲ ಕಂಡೀಷನ್ಸ್ಗಳಿಗೆ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ನಮ್ಮ ಶ್ಯಾಮ್ ಪ್ರಕಾಶ್ ಪಾಟೀಲ್ರು ಮತ್ತು NS ಬೋಸರಾಜ್ ಸಾಹೇಬರು ಮತ್ತು ಎಲ್ಲರೂ ಕೂಡ, ಈವನ್ ಬೀದರ್ನ ಭಗವಂತ ಖೂಬಾ ಅವರು ಕೂಡ ಇದ್ದರು, ಕರಡಿ ಸಂಗಣ್ಣವರಿದ್ದರು, ನಮ್ಮ ಸಂಸದರು ಕೂಡ ಇದ್ದರು, ಎಲ್ಲ ಶಾಸಕರು ಇದ್ದರು. ಎಲ್ಲ ಕಂಡೀಷನ್ಸ್ಗಳು ಫುಲ್ಫಿಲ್ ಮಾಡೋಕ್ಕೆ ನಾವು ರೆಡಿ ಇದ್ದೇವೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದರು. ಅವರು ಕೂಡ ಭಾಳ ತೃಪ್ತಿ ವ್ಯಕ್ತಪಡಿಸಿದರು. ಎಲ್ಲವೂ ಕೂಡ ಕಂಡೀಷನ್ಸ್ಗಳು ನಿಮ್ಮಲ್ಲಿ. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಎನ್ ಮಹಾವೀರ್, SS ಪಾಟೀಲ್, ಶ್ಯಾಮಲಾ, ಸುಲೋಚನಾ ಸಂಘ, ರಮೇಶ್ ಕಲ್ಲೂರ್ಕರ್, ವಿನಾಯಕ್ ಉಪಸ್ಥಿತರಿದ್ದರು. ಪದವಿ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ತರಬೇತಿ ನೀಡುತ್ತಿದ್ದು, ಇದು ವಿದ್ಯಾರ್ಥಿಗಳ ಜೀವನದಲ್ಲಿ ಮುಖ್ಯ ಘಟ್ಟವಾಗಿದೆ. ಉದ್ಯೋಗ ಅವಕಾಶ ಮಾಹಿತಿ ಪಡೆದುಕೊಂಡು ತಮ್ಮ ಜೀವನ ರೂಪಿಸಿಕೊಳ್ಳಲು ಅವಕಾಶ ಕಲ್ಪಿಸಿದ್ದು, ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ್ ಹೇಳಿದರು. ಪದವಿ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ತರಬೇತಿ ನೀಡುತ್ತಿದ್ದು, ಇದು ವಿದ್ಯಾರ್ಥಿಗಳ ಜೀವನದಲ್ಲಿ ಮುಖ್ಯ ಘಟ್ಟವಾಗಿದೆ. ಉದ್ಯೋಗ ಅವಕಾಶ ಮಾಹಿತಿ ಪಡೆದುಕೊಂಡು ತಮ್ಮ ಜೀವನ ರೂಪಿಸಿಕೊಳ್ಳಲು ಅವಕಾಶ ಕಲ್ಪಿಸಿದ್ದು, ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ್ ಹೇಳಿದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ವತಿಯಿಂದ ಹಮ್ಮಿಕೊಂಡ ಸೆಂಟರ್ ಫಾರ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಮತ್ತು ಲರ್ನಿಂಗ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜಿಲ್ಲಾಡಳಿತ ವತಿಯಿಂದ ಈ ಕೇಂದ್ರವನ್ನು ಸ್ಥಾಪಿಸಿದ್ದು, ಜಿಲ್ಲೆಯ ಪದವಿ ಹಂತದ ಯುವಕರು, ಯುವತಿಯರು ಹಾಗೂ ನಿರುದ್ಯೋಗಿಗಳಿಗೆ ಸಾಕಷ್ಟು ಉದ್ಯೋಗದ ಬಗ್ಗೆ ಮಾಹಿತಿ ಮತ್ತು ತರಬೇತಿ ನೀಡಲು ಸಂಸ್ಥೆ ಮುಂದೆ ಬಂದಿದೆ ಎಂದರು. ಯುವಕರು, ಯುವತಿಯರಿಗೆ ತರಬೇತಿ ಮತ್ತು ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ತರಬೇತಿ ನೀಡಲು ಆಯೋಜಿಸಿದೆ. ಇದು ಕೋವಿಡ್ ಸಂದರ್ಭದಲ್ಲಿ ಬಂದ್ ಮಾಡಿದ್ದು, ಇದೀಗ ಸಂಸ್ಥೆಯೊಂದು ಮುಂದೆ ಬಂದಿದೆ. ಈ ಸಂಸ್ಥೆಯಿಂದ CSR ಅನುದಾನದ ಅಡಿ ಸೆಂಟರ್ ಫಾರ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಮತ್ತು ಲರ್ನಿಂಗ್ ಆರಂಭಿಸಿದೆ. ಈ ಸಂಸ್ಥೆ ಸಾಕಷ್ಟು ತರಬೇತಿ ನೀಡಿದ್ದಾರೆ. ಒಂದು ಉತ್ತಮ ವೇದಿಕೆ ಒದಗಿಸಿದೆ. ಇಲ್ಲಿ 25 ಕಂಪ್ಯೂಟರ್ ವ್ಯವಸ್ಥೆ ಮಾಡಿದ್ದು, ಪ್ರತಿದಿನ ಇಲ್ಲಿಗೆ ಬಂದು ತರಬೇತಿ ಮತ್ತು ಮಾಹಿತಿ ಪಡೆದುಕೊಳ್ಳಲು ತಿಳಿಸಿದರು. ಉದ್ಯೋಗ ಆಧಾರಿತ ಮಾಹಿತಿ ನೀಡುತ್ತಿದೆ. ಬೇರೆ ಕಡೆ ಹೋಗಿ ಕೆಲಸ ಮಾಡಲು ಅವಕಾಶಗಳಿದ್ದು, ಇಲ್ಲಿ ಮಾಹಿತಿ ಮತ್ತು ತರಬೇತಿ ಪಡೆಯಬಹುದಾಗಿದೆ. ಉತ್ತಮ ಕೆಲಸವನ್ನು ಪಡೆಯುವುದರ ಮೂಲಕ ತಮ್ಮ ಜೀವನ ರೂಪಿಸಿಕೊಳ್ಳಲು ಅನುಕೂಲವಾಗಲಿದೆ ಎಂದರು. ಹಾರ್ಡ್ ವರ್ಕ್ ಮಾಡಬೇಕು ಅಂದ್ರೆ ಅಂತೂ ಇನ್ನೂ ಆಪರ್ಚುನಿಟೀಸ್ ನಿಮಗೆ ಬಹಳಷ್ಟು ಓಪನ್ ಆಗ್ತದೆ. ಹೈದರಾಬಾದ್ ಹೋಗ್ಬೇಕು ಅಂದ್ರೆ, ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ, ಸೊ ಮೋರ್ ಅಂಡ್ ಮೋರ್ ಆಪರ್ಚುನಿಟೀಸ್ ಬರ್ತದೆ. ಈಗಿನ ದಿನಗಳಲ್ಲಿ ಕೆಲಸ ಮಾಡುವಂಥದ್ದು ಬಹಳಷ್ಟು ಮುಖ್ಯ ಇದೆ. ಅಂಡ್ ಆ ಕೆಲಸಕ್ಕೆ ನೀವು ಡಿಗ್ರಿಯಲ್ಲಿ ಏನ್ ಮಾಡ್ತೀರಾ, 10th ಅಲ್ಲಿ ಏನು ಓದ್ತೀರಾ, PU ಅಲ್ಲಿ ಏನು ಓದ್ತೀರಾ, ಹೌದು ಹೆಲ್ಪ್ ಆಗ್ತದೆ ಅದು. ಬಟ್ ಅದಲ್ದಿರ ಬಹಳಷ್ಟು ಬೇರೆ ಸ್ಕಿಲ್ಗಳು ಬೇಕಾಗ್ತವೆ. ಸಾಫ್ಟ್ ಸ್ಕಿಲ್ಸ್ ಆಗಿರ್ಬೋದು, ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಅಂಡ್ ಸ್ಪೆಸಿಫಿಕ್ ಜಾಬ್ಸ್ಗೆ ಬೇಕಾಗಿರುವಂತಹ ಟ್ರೈನಿಂಗ್ ಆಗಿರ್ಬೋದು. ಸೊ ಇಂಥದ್ದನ್ನ ನಿಮ್ಮನ್ನ ನೀವು ಅಪ್ ಸ್ಕಿಲ್ ಮಾಡಿಕೊಂಡು, ಟ್ರೈನ್ ಮಾಡಿಕೊಂಡು, ನಮ್ಮ ಸಹಾಯ ತಗೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಜಾಬ್ ತಗೊಂಡು, ಡೀಸೆಂಟ್ ಜಾಬ್ ತಗೊಂಡು ನಿಮ್ಮ ಜೀವನ ಚೆನ್ನಾಗಿ ನೋಡ್ಕೊತೀರಾ ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಕಡೆಯಿಂದ, ಹೆಡ್ ಐ ಕಡೆಯಿಂದ, ಅಂಡ್ ಇಲ್ಲಿ ಈ ಪ್ರೆಮಿಸಸ್ ಇರುವಂತದ್ದು ನಮ್ಮ ಯೂತ್ ಅಂಡ್ ಸ್ಪೋರ್ಟ್ಸ್, ಯೂತ್ ಎಂಪವರ್ಮೆಂಟ್ ಅಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಕೊಟ್ಟಿರುವಂತ ಸ್ಪೇಸ್. ಸೊ ಅವರ ಕಡೆಯಿಂದ ಮಾಡ್ತಿರುವಂತ ಸ್ಮಾಲ್ ಕಾಂಟ್ರಿಬ್ಯೂಷನ್. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಮಾತನಾಡಿ, ಮಹಿಳೆಯರು ಜೀವನದಲ್ಲಿ ಮುಂದೆ ಬರಲು ಇರುವ ಅವಕಾಶ ಹುಡುಕಿಕೊಂಡು ಹೋಗಬೇಕು. ಇಲ್ಲಿಯೇ ಇದ್ದು ಏನು ಸಾಧಿಸಲಾರರು. ಬೇರೆ ಕಡೆ ಹೋಗಿ ಕೆಲಸ ಮಾಡಿದಾಗ ಮಾತ್ರ ಜೀವನ ಮುಂದೆ ಬರಲು ಸಾಧ್ಯವೆಂದರು. ಈ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ಇಲ್ಲಿಗೆ ಬಂದು ಮಾಹಿತಿ ಪಡೆಯುವುದರ ಜೊತೆಗೆ ಉದ್ಯೋಗದ ಅವಕಾಶಗಳನ್ನು ಹುಡುಕಿಕೊಂಡು ಹೋಗಬೇಕು. ಮಾಹಿತಿ ತಂತ್ರಜ್ಞಾನ ಬೆಳೆಯುತ್ತಿದೆ, ನಾವು ಬೆಳೆಯಬೇಕು. ರಾಜ್ಯದಲ್ಲಿ ಸಾಕಷ್ಟು ಅವಕಾಶಗಳಿವೆ. ತರಬೇತಿ ಮತ್ತು ಮಾಹಿತಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಬಹುದು ಎಂದರು. ಈ ಭಾಗದಲ್ಲಿ ಇಂಡಸ್ಟ್ರಿಗಳು ಇದ್ದು ಹೆಚ್ಚಿನ ಆದ್ಯತೆ ಈ ಸಂಸ್ಥೆಗೆ ನೀಡಿದೆ. ಈ ಸಂಸ್ಥೆಯಿಂದ ಸಾಕಷ್ಟು ಉದ್ಯೋಗಗಳನ್ನು ಪಡೆದುಕೊಂಡಿದ್ದಾರೆ. ಮಾತನಾಡುವ ಕಲೆ ಬೆಳೆಸಿಕೊಳ್ಳಬೇಕು. ಮಾತೃಭಾಷೆಯ ಜೊತೆಗೆ ಇಂಗ್ಲಿಷ್ ಭಾಷೆ ಕಲಿತರೆ ಹೆಚ್ಚಿನ ಅವಕಾಶಗಳಿವೆ. ಕಂಪ್ಯೂಟರ್ ತರಬೇತಿ ಪಡೆಯಬೇಕು. ಉದ್ಯೋಗ ಕಲ್ಪಿಸುವ ಉದ್ದೇಶದಿಂದ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ನೀವೆಲ್ಲರೂ ಬುದ್ಧಿವಂತರಿದ್ದೀರಾ. ಯಾಕಂದ್ರೆ ಒಂದು ಗ್ರಾಜುಯೇಷನ್ ಮಾಡೋದು ಸುಲಭ ಅಲ್ಲ. ಮೊದಲನೇದಾಗಿ ಮನೇಲಿ ಒಪ್ಕೋಬೇಕು. ಅದ ಅರ್ಧ ನಮ್ಮ ಎಂಟೈರ್ ಕಂಟ್ರಿಯಲ್ಲಿ ಮನೆಯಲ್ಲಿ ಒಪ್ಸೋದೇನೆ ಒಂದು ದೊಡ್ಡ ಕೆಲಸ. ಕರೆಕ್ಟೋ ಇಲ್ಲ? ಎಸ್ಪೆಷಲಿ ನಮ್ಮ ಲೇಡಿ. ಅಲ್ಲಿ ನೀವು ಮಾಡಿದೀರಾ ಅಂದ್ರೆ ಅಲ್ಲೇ ಅರ್ಧ ಗೆದ್ದಿದ್ದೀರಾ ಅಂತ ಆಯ್ತು. ಸೊ ಅದಾದ್ಮೇಲೆ ಯು ಹ್ಯಾವ್ ಆಲ್ ಫಿನಿಶ್ಡ್ ಯುವರ್ ಗ್ರಾಜುಯೇಷನ್. ಇದು ನೀವು ಎಲ್ಲಿ ತನಕ ಮನೆ ಬಿಡೋದಿಲ್ಲ, ಅಲ್ಲಿ ತನಕ ಜೀವನದಲ್ಲಿ ಮುಂದೆ ಬರೋದಿಲ್ಲ. ನಾನು ನಿಮಗೆ ಇದು
ನಮ್ಮ ಓನ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇರೋದು ನಾವು. ನಾವೆಲ್ಲರೂ ಮನೆ ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡ್ತಿರೋದು. ಯಾರು ಅವ್ರ ಮನೆಯಲ್ಲಿದ್ದು ಅವ್ರು ಏನಾದ್ರು ಮಾಡ್ತಾ ಇದಾರೆ ಅಂದ್ರೆ ಅವ್ರ ಜೀವನದಲ್ಲಿ ಅಲ್ಲೇ ಮುಗಿಯುತ್ತೆ ಅವ್ರ ಜೀವನ. ಅದಕ್ಕಿಂತ ಮೇಲೆ ಅವ್ರು ಹೋಗೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಈ ಒಂದು ಫೋರಮ್, ಈ ಪ್ಲಾಟ್ಫಾರ್ಮ್ ನಿಮ್ಗೆ ಏನ್ ಸಿಕ್ಕಿದೆ ಎಲ್ಲರಿಗೂ ಸಿಗೋದಿಲ್ಲ. ಯಾಕಂದ್ರೆ ಯಾರು ಯಾವ ಜಿಲ್ಲಾಡಳಿತನೂ ಇಷ್ಟು ಕಾಳಜಿ ಕೊಟ್ಬಿಟ್ಟು ಮಾಡೋದಿಲ್ಲ. ಕೊಟ್ಟಿರೋರು ಒಂದು ಒಳ್ಳೆ CSR ಆರ್ಗನೈಸೇಷನ್ ಕೂಡ ಸಾಥ್ ಕೊಟ್ಟಿದೆ. ಇವ್ರದ್ದು ಏನ್ ಕೆಲಸ ಇವಾಗ ಅವರೇ ನಿಮಗೆ ಕೆಲಸ ಹುಡ್ಕೊಂಡು ಕೊಡೋದಿಲ್ಲ. ದಯವಿಟ್ಟು ಅದನ್ನ ನಿಮ್ ತಲೆಯಿಂದ ತೆಗೆದಾಕಿ. ನಾನು ನೋಡಿದ್ದೀನಿ ಅರ್ಧ ಜನಕ್ಕೆ ಏನ್ ಅನ್ಸುತ್ತೆ, ಅವ್ರೇ ಕೆಲಸ ಕೊಡ್ಕೊಡ್ತಾರೆ ಬಿಡಪ್ಪ, ನಾವೇ ಯಾಕೆ ಹೋಗಿ ಹುಡುಕ್ಬೇಕು ಅಂತ ಇರುತ್ತೆ. ಅವ್ರ ಕೆಲಸ ಕೊಡೋದಿಲ್ಲ ನಿಮ್ಗೆ. ಅವರು ನಿಮ್ಮ ಏನು ಸ್ಕಿಲ್ಗಳಿದಾವೆ ಅದನ್ನ ಅಪ್ಗ್ರೇಡ್ ಮಾಡ್ತಾರೆ. ಅದನ್ನ ಮಾಡಿ ಅವ್ರು ಯಾವ ಕಾಂಟ್ಯಾಕ್ಟ್ಸ್ ಇದ್ರೆ ಅದ್ರ ಬಗ್ಗೆ ನಿಮ್ಗೆ ತಿಳುವಳಿಕೆಯನ್ನ ಕೊಡ್ತಾರೆ. ನೀವು ಹೋಗ್ಬೇಕು, ನೀವು ಹುಡ್ಕೊಂಡು ಹೋಗ್ಬೇಕು. ನೀವು ಹುಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಏನು ಆಗೋದಿಲ್ಲ. ದೇ ವಿಲ್ ನಾಟ್ ಗಿವ್ ಯು ಒಂದು ಸ್ಪೂನ್ ತಗೊಂಡು ಬಂದು ಬಾಯಿಗೆ ಏನು ಕೊಡೋದಿಲ್ಲ. ಅವರು ಅವರ ತಟ್ಟೆಲಿ ಹಾಕಿ ಕೊಡ್ತಾರೆ, ಇನ್ನೊಂದು ನಿಮ್ ಜವಾಬ್ದಾರಿ. ಆ ವಿಚಾರವನ್ನ ಫಸ್ಟ್ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಅಂಡ್ ನೀವು ದ ಮಿನಿಟ್ ನೀವು ರಾಯಚೂರು ಬಿಟ್ಟು ಆಚೆ ಹೋಗ್ತೀರಾ ಅಂದ್ರೆ ನಿಮ್ಗೆ ಸಾಕಷ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಹಂಗೆ ಸಿಕ್ಬಿಡುತ್ತೆ. ಈಗ ಏನು ಇಲ್ಲಪ್ಪ ನಾನು ಇದೇ ಮಾಡಿದೀನಿ, ಇದೇ ಕೆಲಸ ಮಾಡಬೇಕು ಅನ್ನೋದನ್ನ ದಯವಿಟ್ಟು ನಿಮ್ಮ ತಲೆಯಿಂದ ತೆಗೆದು ಹಾಕಿ. ಯಾವತ್ತು ಅದನ್ನ ನಿಮ್ ತಲೆಯಲ್ಲಿ ಇದ್ರೆ ನೀವು ಆ ಕೆಲಸ ಹುಡುಕ್ತಾನೆ ಅರ್ಧ ಜೀವನ ಹೋಗ್ಬಿಡುತ್ತೆ. ಯಾವ ಕೆಲಸ ಸಿಗುತ್ತೋ ಫಸ್ಟ್ ಆ ಕೆಲಸಕ್ಕೆ ಸೇರ್ಕೋಬೇಕು. ಸೇರ್ಕೊಂಡ್ಮೇಲೆ 1 ವರ್ಷ ಕೆಲಸ ಮಾಡ್ತೀರಾ, 1 ವರ್ಷದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದಕ್ಕಿಂತ ಚೆನ್ನಾಗಿ ನಾವೇನ್ ಮಾಡ್ಬೋದು. ಇಲ್ಲ ನೀವು ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ನೀವು ಏನಾದ್ರೂ ಒಂದು ಹೊಸ ಕಲಿತೀರಾ. ಈ ಸಂದರ್ಭದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿ ಈರೇಶ್ ನಾಯಕ್, ಸಂಸ್ಥೆ ಅಧಿಕಾರಿ ಪಂಕಜ್, ಬೆಂಗಳೂರು ಲರ್ನಿಂಗ್ ಫೌಂಡೇಶನ್ ಮಂಜುನಾಥ್ ಸೇರಿದಂತೆ ಸಿಬ್ಬಂದಿಗಳಿದ್ದರು. ಈಗ ಜಾಹೀರಾತು. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit TTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee, Sri Raghavendra Tupa, Sri Raghavendra Ghee. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬೈಪಾಸ್ ರಸ್ತೆಯಲ್ಲಿರುವ ಹರ್ಷಿತಾ ಗಾರ್ಡನ್ ಕಾಂಪೌಂಡ್ನಲ್ಲಿ ಕಾರ್ಮಿಕರ ವಸತಿ ನಿಲಯ, ಗೋಡನ್ ಹಾಗೂ ಆಕಳುಗಳ ಮನೆ ಬೆಂಕಿಗೆ ಆಹುತಿಯಾದ ಘಟನೆ ಜರುಗಿದೆ. ಇಂದು ಬೆಳಗಿನ ಜಾವ 7:30 ಬೈಪಾಸ್ ರಸ್ತೆಯಲ್ಲಿರುವ ಹರ್ಷಿತಾ ಗಾರ್ಡನ್ ಕಾಂಪೌಂಡ್ನಲ್ಲಿ ಕಾರ್ಮಿಕರ ವಸತಿ ನಿಲಯ, ಗೋಡನ್ ಹಾಗೂ ಆಕಳು ಬೆಂಕಿಗೆ ಆಹುತಿಯಾಗಿವೆ. ನಂತರ ಅಗ್ನಿಶಾಮಕ ದಳ ಆಗಮಿಸಿ ಅಗ್ನಿಯನ್ನು ನಂದಿಸುವುದರಲ್ಲಿ ಯಶಸ್ವಿಯಾದರು. ತುಂಬಾ ಆಸ್ತಿ ಪಾಸ್ತಿ ನಷ್ಟವಾಗಿದೆ. ಅಂದಾಜು ಇನ್ನೂ ತಿಳಿದು ಬಂದಿಲ್ಲ ಹಾಗೂ ಅಗ್ನಿಶಾಮಕ ಅವಘಡಕ್ಕೂ ಕಾರಣ ತಿಳಿದು ಬಂದಿಲ್ಲ. हाँ सर, अब राइट ಸರಿಯಪ್ಪ. ಏನು ಬ್ಲಾಸ್ಟ್ ಆಗಿ ಯಾರು ಹೋಟ್ಲ ರೆಸ್ಟೋರೆಂಟ್ ಅವರು ಅಲ್ಲ ರೆಸ್ಟೋರೆಂಟ್
ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸ್ಮಶಾನ ಭೂಮಿ ನೀಡಲು ಸಾಕಷ್ಟು ಮನವಿ ಮಾಡಿದರೂ ಬೇರೆ ಜನಾಂಗಕ್ಕೆ ನೀಡಿದೆ. ಕೂಡಲೇ ಆದೇಶ ರದ್ದುಪಡಿಸಿ ಜನಸಂಖ್ಯೆ ಹೆಚ್ಚಿರುವ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸ್ಮಶಾನ ಭೂಮಿ ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸ್ಮಶಾನ ಭೂಮಿ ನೀಡಲು ಸಾಕಷ್ಟು ಮನವಿ ಮಾಡಿದರೂ ಬೇರೆ ಜನಾಂಗಕ್ಕೆ ನೀಡದೆ ಕೂಡಲೇ ಆದೇಶ ರದ್ದುಪಡಿಸಿ ಜನಸಂಖ್ಯೆ ಹೆಚ್ಚಿರುವ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸ್ಮಶಾನ ಭೂಮಿ ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ಇಕ್ಲಾಸ್ಪುರ ಗ್ರಾಮ ಸೀಮಾಂತರದಲ್ಲಿ ಇರುವ ಗೈರಾಣಿ ಭೂಮಿ ಸರ್ವೆ ನಂಬರ್ 73/2 ವಿಸ್ತೀರ್ಣ 7 ಎಕರೆ 24 ಗುಂಟೆ ಜಮೀನು ಇದ್ದು ಇದರಲ್ಲಿ 2 ಎಕರೆ 7 ಗುಂಟೆ ಭೂಮಿಯನ್ನು ಪರಿಶಿಷ್ಟ ಜಾತಿ ಜನಾಂಗದ ಸ್ಮಶಾನಕ್ಕೆ ನೀಡಬೇಕೆಂದು 2015ರಿಂದಲೂ ಮನವಿ ಮಾಡುತ್ತಾ ಬಂದಿದೆ. ಜಿಲ್ಲಾಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಕೇವಲ ಒಂದು ಕೋಮಿನ ಜನಾಂಗದವರ ಒತ್ತಡಕ್ಕೆ ಮಣಿದು ಆದೇಶ ಮಾಡಿರುವುದು ಕಾನೂನು ಬಾಹಿರವಾಗಿದೆ ಎಂದು ದೂರಿದರು. ಪರಿಶಿಷ್ಟ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಸ್ಮಶಾನ ನೀಡಲು 6ರಿಂದ 7 ವರ್ಷಗಳಿಂದ ಮನವಿ ಪತ್ರಗಳನ್ನು ಸಲ್ಲಿಸಿದೆ. ಆದರೆ ಒಂದು ಕೋಮಿನ ಜನಾಂಗದ ಒತ್ತಡಕ್ಕೆ ಬೇರೆಯವರಿಗೆ ಸ್ಮಶಾನ ಭೂಮಿ ನೀಡಿ ಆದೇಶವನ್ನು ಮಾಡಿದ್ದನ್ನು ಖಂಡಿಸಿದರು. ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಆದೇಶವನ್ನು ತಕ್ಷಣದಿಂದಲೇ ರದ್ದುಪಡಿಸಿ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸ್ಮಶಾನದ ಭೂಮಿ ಮಂಜೂರು ಮಾಡಿ ವಾರದಲ್ಲಿ ಮರು ಆದೇಶ ನೀಡಬೇಕೆಂದು ಒತ್ತಾಯಿಸಿದರು. ಈ ಮೇಲ್ಕಂಡ ವಿಷಯದ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಪಾವಗಡ ಶ್ರೀರಂಗಣ ಜಿಲ್ಲಾ ಸಮಿತಿ ರಾಯಚೂರು ಈ ಮೂಲಕ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ಈಗಾಗಲೇ ಹಲವಾರು ಸಂಘಟನೆಗಳಿಂದ ಮೇಲಿಂದ ಮೇಲೆ ಉಲ್ಲೇಖಿತ ಪತ್ರಗಳ ಮೂಲಕ 2015ರಿಂದ ಸಾಕಷ್ಟು ಬಾರಿ ಅಂಗಲಾಚಿ ಕೋರಲಾಗಿದ್ದು ರಾಯಚೂರು ತಾಲೂಕಿನ ಇಕ್ಲಾಸ್ಪುರ ಗ್ರಾಮ ಸೀಮಾಂತರದಲ್ಲಿರುವ ಗೈರಾಣಿ ಭೂಮಿ ಸರ್ವೆ ನಂಬರ್ 73/2 ವಿಸ್ತೀರ್ಣ 7 ಎಕರೆ 24 ಗುಂಟೆ ಜಮೀನಿದ್ದು ಇದರ ಪೈಕಿ 2 ಎಕರೆ 7 ಗುಂಟೆ ಭೂಮಿಯನ್ನು ಪರಿಶಿಷ್ಟ ಜಾತಿ ಜನಾಂಗದ ಸ್ಮಶಾನಕ್ಕೆ ನೀಡಬೇಕೆಂದು 2015ರಿಂದ ಮನವಿ ಮಾಡಿಕೊಳ್ಳುತ್ತಾ ಬಂದಿದ್ದೇವೆ. ಆದರೂ ತಾವುಗಳ ನಮ್ಮ ಮನವಿಗಳನ್ನು ನಿರ್ಲಕ್ಷ್ಯ ತೋರಿದ್ದು ಕೇವಲ ಒಂದು ಕೋಮಿನ ಜನಾಂಗದವರ ಒತ್ತಡಕ್ಕೆ ಮಣಿದು ತಾವು ಉಲ್ಲೇಖ 6ರಲ್ಲಿ ಆದೇಶ ಮಾಡಿರುವುದು ಕಾನೂನು ಬಾಹಿರವಾಗಿದೆ. ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಅನುಗುಣವಾಗಿ ಹಾಗೂ ಕಳೆದ 8-9 ವರ್ಷಗಳಿಂದ ಮನವಿ ಪತ್ರಗಳನ್ನು ಸಲ್ಲಿಸಿದ ನಮಗೆ ನ್ಯಾಯಯುತವಾಗಿ ನಮ್ಮ ಜನಾಂಗದ ಸ್ಮಶಾನಕ್ಕೆ ಕೊಡಬೇಕಾಗಿರುವುದು ಮಾನ್ಯ ಜಿಲ್ಲಾಧಿಕಾರಿಗಳಾದ ತಮ್ಮ ಕರ್ತವ್ಯವಾಗಿದೆ. ಆದರೆ ತಾವುಗಳು ನಮ್ಮ ಮೇಲೆ ಮಲತಾಯಿ ಧೋರಣೆಯನ್ನು ಅನುಸರಿಸಿ ಒಂದು ಕೋಮಿನ ಜನಾಂಗದ ಒತ್ತಡಕ್ಕೆ ಮಣಿದು ಆದೇಶವನ್ನು ಮಾಡಿರುವುದು ನಮ್ಮ ಸಂಘಟನೆಯ ಉಗ್ರವಾಗಿ ಖಂಡಿಸುತ್ತದೆ. ಆದ್ದರಿಂದ ಈಗಲಾದರೂ ಎಚ್ಚೆತ್ತುಕೊಂಡು ಸದರಿ ಆದೇಶವನ್ನು ತಕ್ಷಣದಿಂದಲೇ ರದ್ದುಪಡಿಸಿ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸದರಿ ಜಮೀನು ಸ್ಮಶಾನ ಸಲುವಾಗಿ ಮಂಜೂರು ಮಾಡಿ 1 ವಾರದೊಳಗೆ ಮರು ಆದೇಶ ನೀಡಬೇಕೆಂದು ಒತ್ತಾಯಿಸುತ್ತೇವೆ. ಇಲ್ಲವಾದರೆ ನಾವು ಒಂದು ವರ್ಷದ ಹಿಂದಿಗಡೆ ಬಿಫೋರ್ ಕೊಟ್ಟಿದ್ದೀವಲ್ಲ ಅದನ್ನು ಸರಿಯಾಗಿ ನಿರ್ಲಕ್ಷ್ಯ ಇದು ನಮ್ಗೆ ಇದು ಮಾಡಿದೆ. ಅವ್ರಿಗೆ ಬಂದಿರ್ತಕ್ಕಂಥ ಮೊನ್ನೆ 3 ತಿಂಗಳ ಒಳಗೆ ಅಪ್ಲಿಕೇಶನ್ ಕೊಟ್ಟಂಥವರಿಗೆ ಅವ್ರನ್ನ ಇದು ಮಾಡ್ತಾರೆ ಅಂತಂದರೆ ಮತ್ತೆ ಯಾವಾಗ ಕೊಡ್ಬೇಕು ಸರ್? ಅವ್ರನ್ನ ಕರೆಸಿ ನಮ್ಮನ್ನ ಕರೆಸಿ ಅದು ಇಬ್ಬರು ಕೂಡಿಸಿ ಕಳಿಸಿ ಅದೇನದ ಒಂದು ವೇಳೆ ನೀವು ಅವರಿಗೆ 2 ಎಕರೆ ಕೊಟ್ಟಿರಲ್ಲ 1 ಎಕರೆ ನೀವು ಕೊಡು 1 ಎಕರೆ ಅವ್ರಿಗೆ ಕೊಡ್ರಿ. ಅದು ಅವ್ರಿಗೂ ಬೇಡಲ್ಲ ಅವು ಹೌದಿಲ್ಲ ಅವ್ರಿಗೂ ಬೇಡ ಆಯ್ತು ಆಗಿದಲ್ಲ ಆಗಿದ್ದಾಗಿಲ್ಲ ಆದ್ರೂ ಕೂಡ ಅದರಲ್ಲಿ 1 ಎಕರೆ 3 ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಹೇಮರಾಜ್ ಅಸ್ಕಿಹಾಳ, ವೆಂಕಟಸ್ವಾಮಿ ಸಿಯಾತಲಾಬ್, ಜಿಲ್ಲಾಧ್ಯಕ್ಷ ಜಿ ನರಸಿಂಹಲು ಮಚ್ಚಠಾಳ್, ನರಸಿಂಹಲು ಪೋತ್ಗಲ್ ಸೇರಿದಂತೆ ಅನೇಕರಿದ್ದರು. ಪ್ರಜಾಸಾಕ್ಷಿ ದಿನಪತ್ರಿಕೆ ಸಂಪಾದಕ ರಮೇಶ್ ಗೋರೇಬಾಳ್ ನಿನ್ನೆ ಹೃದಯಾಘಾತದಿಂದ ನಿಧನಕ್ಕೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಶ್ರದ್ದಾಂಜಲಿ ಸಭೆ ನಗರದ ಪತ್ರಿಕಾ ಭವನದಲ್ಲಿ ನಡೆಯಿತು. ಪ್ರಜಾಸಾಕ್ಷಿ ದಿನಪತ್ರಿಕೆ ಸಂಪಾದಕ ರಮೇಶ್ ಗೋರೇಬಾಳ್ ನಿನ್ನೆ ಹೃದಯಾಘಾತದಿಂದ ನಿಧನಕ್ಕೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಶ್ರದ್ದಾಂಜಲಿ ಸಭೆ ನಗರದ ಪತ್ರಿಕಾ ಭವನದಲ್ಲಿ ನಡೆಯಿತು. ರಮೇಶ್ ಗೋರೇಬಾಳ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಮೌನಾಚರಿಸಿ ಸಂತಾಪ ಸೂಚಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಮಾತನಾಡಿ, ಕಳೆದ 20 ವರ್ಷಗಳಿಂದ ಪತ್ರಿಕಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ರಮೇಶ್ ಗೋರೇಬಾಳ್ ನಿಧನದಿಂದ ಪತ್ರಿಕಾ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು. ಪತ್ರಿಕೆ ಏಜೆಂಟರಾಗಿ ಕೆಲಸ ಮಾಡುವುದರ ಜೊತೆಗೆ ಜಿಲ್ಲಾ ಮಟ್ಟದ ಪತ್ರಿಕೆಯೊಂದನ್ನು ಹುಟ್ಟುಹಾಕಿ ಮುನ್ನಡೆಸುತ್ತಿದ್ದ ರಮೇಶ್ ಗೋರೇಬಾಳ್ ಅತಿ ಚಿಕ್ಕ ವಯಸ್ಸಿನಲ್ಲಿ ನಿಧನರಾಗಿರುವುದು ದುಃಖದ ಸಂಗತಿ ಎಂದರು. ಒತ್ತಡದಲ್ಲಿ ಕೆಲಸ ಮಾಡುವ ಪತ್ರಕರ್ತರು ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕೆಂದರು. ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್ ಮಾತನಾಡಿ, ಏಜೆಂಟರಿಗಾಗಿ ಕೆಲಸ ಮಾಡುವುದರ ಜೊತೆಗೆ ಜಿಲ್ಲಾ ಮಟ್ಟದ ಪತ್ರಿಕೆಯನ್ನು ಮುನ್ನಡೆಸಿದರು. ಸಂಕಷ್ಟದಲ್ಲಿ ಪತ್ರಿಕೆಯನ್ನು ಆರಂಭ ಮಾಡಿ ಯಶಸ್ಸು ಕಂಡರು ಎಂದರು.
ಪತ್ರಕರ್ತರು ಒತ್ತಡಗಳಿಗೆ ಒಳಗಾಗದೆ ಆರೋಗ್ಯಕ್ಕೆ ಒತ್ತು ನೀಡಬೇಕು ಎಂದರು. ಏಜೆಂಟರಾಗಿ ಪತ್ರಿಕಾ ವೃತ್ತಿಗೆ ಬರೋದ್ರ ಮೂಲಕ ಕಳೆದ 20 ವರ್ಷಗಳಿಂದ ಬೇರೆ ಬೇರೆ ಪತ್ರಿಕೆಯ ಏಜೆಂಟರಾಗಿ ಕಾರ್ಯವನ್ನು ನಿರ್ವಹಿಸುವುದರ ಜೊತೆಗೆ ಈಗ ಇತ್ತೀಚೆಗೆ ಪ್ರಜಾಸಾಕ್ಷಿ ಅನ್ನುವಂಥ ಪತ್ರಿಕೆಯನ್ನು ಆರಂಭಿಸುವುದರ ಮೂಲಕ ಪತ್ರಿಕಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಹಾಗಾಗಿ ಇವರ ಅಕಾಲಿಕ ನಿಧನ ಈ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವನ್ನು ಆಗಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ಕಳೆದ 3-4 ದಿನಗಳಿಂದನೇ ನಮಗೆ ಭೇಟಿಯಾಗಿದ್ದ, ಬಹಳ ಆರೋಗ್ಯವಾಗಿಯೂ ಇದ್ದ. ಏಕಾಏಕಿ ಸಡನ್ ಆಗಿ ಈ ಒಂದು ಅಗಲಿಕೆ ನಮ್ಮೆಲ್ಲರನ್ನ ದುಃಖದಲ್ಲಿ ಮುಳುಗುವಂತೆ ಮಾಡಿದೆ. ಬಂಧುಗಳೇ, ಜೊತೆಗೆ ಒತ್ತಡದಲ್ಲಿ ಕೆಲಸ ಮಾಡೋಂಥ ನಾವುಗಳು ನಮ್ಮ ಆರೋಗ್ಯದ ಕಡೆ ಕೂಡ ಕಾಳಜಿಯನ್ನು ವಹಿಸಬೇಕಾಗಿದೆ. ಎಸ್ಪೆಷಲಿ ಸ್ಥಳೀಯ ಪತ್ರಿಕೆಯಲ್ಲಿ ಕೆಲಸ ಮಾಡುವಂಥ ಸಣ್ಣ ಸಣ್ಣ ಪತ್ರಿಕೆಯ ಸಂಪಾದಕರು ಹಗಲಿ ರಾತ್ರಿ 2 ಗಂಟೆಗೆ 3 ಗಂಟೆಗೆ ನಿದ್ದೆಗೆಡುವಂಥ, ಈಗಲೂ ಕೂಡ ನಮ್ಮಲ್ಲಿ 3-4 ಗಂಟೆಗೆ ರಾತ್ರಿವರೆಗೂ ಕೂಡ ಕೆಲಸ ಮಾಡುವಂಥ ಪರಿಸ್ಥಿತಿ ನಮ್ಮಲ್ಲಿ ಆದೆ. ಹಾಗಾಗಿ ನಾವೆಲ್ಲರೂ ಕೂಡ ಕೆಲಸದ ಜೊತೆಗೆ ಆರೋಗ್ಯಕ್ಕೂ ಕೂಡ ಒತ್ತನ್ನು ನೀಡಬೇಕಾಗಿದೆ. ರಮೇಶ್ ಗೋರಾಬಾಳ್ ಅವರು ನಮ್ಮೆಲ್ಲರ ಜೊತೆಗೆ ಬಹಳ ಅನೋನ್ಯವಾಗಿ ಯಾವಾಗಲೂ ನಗುತ್ತಾನೆ ಇರುವಂಥ ಮನುಷ್ಯ. ಎಂದು ಸಿಟಿಗೆ ಸಿಡುಕು ಸ್ವಭಾವ ಇರ್ತಿದ್ದಿಲ್ಲ, ಇದ್ರೂ ಕೂಡ ಬಹಳ ಒಂದಿಷ್ಟು ಆಗಾಗ ಗೊತ್ತಿರ್ಲಾರ್ದಂಗೆ ಸೆಟ್ ಆಗಿ ಹೋಗಿರ್ತದ. ಎಲ್ಲಿಗೆ ಹೋದಾಟಿಗೆ ಇಲ್ಲಿ ಹೋಗ್ಬಿಟ್ಟಿದ್ದಾನಂತ ಅನ್ನೋಂಥದ್ದನ್ನು ನಾವು ಕೂಡ ಕಂಡಿದ್ದೀವಿ. ಕಳೆದ ನಮ್ಮ ಎಲೆಕ್ಷನ್ ಕೂಡ ನಮ್ಮ ನಾಮಪತ್ರ ಹಾಕಿದ ಹಿಡ್ಕೊಂಬರ್ರಿ ಕರ್ಕೊಂಬರ್ರಿ ಅನ್ನೋಟಿಗೆ ಹೋಗಿ ಎಲ್ಲೋ ಒಂದ್ ಕಡೆಗೆ ಹೋಗ್ಬಿಟ್ಟಿದ್ದ. ಎಲ್ಲೋದ ಅನ್ನೋಟಿಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ಬಹುಶಃ ಬಂದ್ ಇಲ್ಲ ನಾನು ಆಫೀಸ್ ತೆಗಿತೀನಿ ನಾಮಪತ್ರ ಅಂತೇಳಿ ಆಗ ತೆಗೆಯಂಥದ್ದು. ಬಹುಶಃ ಯಾರ ಜೊತೆಗೂ ಕೂಡ ಕಲಾ ಮಾಡಂತ ದ್ವೇಷ ಸಾಧಿಸುವಂತ ಅಂತ ಮನೋಭಾವ ಇರಲಿಲ್ಲ. ಬಹಳ ಸರಳ ಅಮ್ಮಬಿಂಬ ಇರಲಾರ್ದಂತ ಒಬ್ಬ ಮಿತ್ರ ಅಗಲಿರೋದು ನಮ್ಮೆಲ್ಲರನ್ನ ದುಃಖ ತರಿಸಿದೆ. ಹೀಗಾಗಿ ಅವರ ಆತ್ಮಕ ಶಿರಶಾಂತಿಯನ್ನ ನೀಡಲಿ, ಅವರ ಕುಟುಂಬಕ್ಕೆ ದುಃಖ ಸಹಿಸಿಕೊಳ್ಳುವಂತ ಶಕ್ತಿಯನ್ನ ಕರುಣಿಸಲಿ ಅನ್ನುವಂತ ಮಾತನ್ನು ಹೇಳೋದ್ರ ಮೂಲಕ ಭೇಟಿಯಾದಾಗ ವೆಬ್ ತರ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ, ಒಬ್ಬತ್ತೇ ಮಾಡಬೇಡಪ್ಪ, ನೀವು ಎಲ್ಲಷ್ಟು ಕೆಲಸ ನಾನು ಒಬ್ಬತ್ತೇ ಮಾಡಬೇಡ ಒಂದು ಅದನ್ನು. ಯಾಕಂದರೆ ಒಂದು ಪತ್ರಿಕೆಯನ್ನು ಮುನ್ನಡೆಸೋದು ಭಾಳಷ್ಟು ಕಷ್ಟಕರ ಕೆಲಸ. ಅದರಲ್ಲಿ ಕೂಡ ಎಲ್ಲವನ್ನ ತಾನೇ ಮಾಡ್ತೀನಿ ಅನ್ನೋ ಒಂದು ಹುಮ್ಮಸ್ಸೇನಿತ್ತು ಅದರಲ್ಲಿ. ಆದರೆ ಹುಮ್ಮಸ್ಸು ಒಳ್ಳೆಯದೇ, ಆದರೆ ಅದನ್ನು ಎಷ್ಟು ಒತ್ತಡ ಮಾನಸಿಕವಾಗಿರ್ಬೋದು ದೈಹಿಕವಾಗಿ ಒಂದು ಒತ್ತಡ ತರ್ತಕ್ಕಂಥ ಪರಿಸ್ಥಿತಿ ಬರ್ತದ ಅನ್ನೋದಕ್ಕೆ ಒಂದು ರಮೇಶ್ ಉದಾಹರಣೆ ಅಂತ ನಾನು ಅಂತೀನಿ. ಯಾಕಂದರೆ ಭಾಳಷ್ಟು ಒತ್ತಡಗಳ ನಡುವೆ ಇವತ್ತು ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಪತ್ರಿಕೆಯನ್ನು ಹೊರತರಂಥ ಕೆಲಸವನ್ನು ಇನ್ನೂ ಭಾಳಷ್ಟು ಒತ್ತಡ, ಈಗ ಸುದ್ದಿ ಒತ್ತಡದ ನಡುವೆ ಇವೆಲ್ಲವನ್ನ ಕೂಡ ಅಂದರೆ ಪ್ರಿಂಟಿಂಗ್ ಇರ್ಬೋದು, ಪತ್ರಿಕೆಯನ್ನು ವಿನ್ಯಾಸ ಮಾಡ್ತಕ್ಕಂಥದ್ದು ಅವೆಲ್ಲವೂ ಕೂಡ ಒಬ್ಬರೇ ಮಾಡ್ತೀನಿ ಅಂತ ಒಂದು ನೇಮೇಲೆ ಹಾಕೊಂಡಿರ್ತಕ್ಕಂಥದ್ದು. ಅದು ಯಾವುದೇ ಕೂಡ ಒಂದು ಇಂಥ ಸಂದರ್ಭಗಳು ಬರ್ತವೆ. ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಆರೋಗ್ಯದ ಮೇಲೆ ಆರೋಗ್ಯದ ಬಗ್ಗೆ ಒಂದು ಎಚ್ಚರಿಕೆಯನ್ನು ನೀಡೋದ್ರ ಜೊತೆಗೆ ಇತ್ತೀಚೆಗೆ ಒಂದು ಹೃದಯಾಘಾತ ಅನ್ನೋದು ಕೂಡ ಸಣ್ಣವರಲ್ಲಿ ಕೂಡ ಬರ್ತಾ ಇದೆ. ಎಲ್ಲರೂ ಕೂಡ ಒಂದು ನಿರಂತರವಾಗಿ ತಪಾಸಣೆ ಮಾಡಿಸಿಕೊಂಡು ಪತ್ರಕರ್ತರಾದ ಸಿದ್ದು ಬಿರಾದರ್, ಲಕ್ಷ್ಮಣರಾವ್ ಕಪ್ಗಲ್, ಆನಂದ್ ಸ್ವಾಮಿ, ಜಯಕುಮಾರ್ ದೇಸಾಯಿ, ಅಂಬಣ್ಣ ಆರೋಲಿ ಸೇರಿದಂತೆ ಅನೇಕ ಪತ್ರಕರ್ತರು ಮಾತನಾಡಿ ಸಂತಾಪ ಸೂಚಿಸಿದರು. ಸಭೆಯಲ್ಲಿ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಪಾಷಾ ಹಟ್ಟಿ, ಜಿಲ್ಲಾ ಉಪಾಧ್ಯಕ್ಷ ಶಿವಪ್ಪ ಮಡಿವಾಳರ್, ಹಿರಿಯ ಪತ್ರಕರ್ತರಾದ ದತ್ತು ಸರ್ಕಿಲ್, ಬಸವರಾಜ್ ನಾಗಡದಿನ್ನಿ, ಧೀರೇಂದ್ರ ಕುಲಕರ್ಣಿ, ಸಿದ್ದಯ್ಯ ಸ್ವಾಮಿ, ಮಲ್ಲಿಕಾರ್ಜುನ ಸ್ವಾಮಿ, ಭೀಮಸೇನ್ ಕಲ್ಲೂರು, ವಿಜಯ ಜಾವಟ್ಕಲ್, ಜಗನ್ನಾಥ್ ಪೂಜಾರಿ, ಚಂದ್ರಕಾಂತ್ ಮಸಾನಿ, ವೆಂಕಟೇಶ್ ಹೂಗಾರ್, ರಾಮಕೃಷ್ಣ ದಾಸರಿ, ಭೀಮೇಶ್ ಪೂಜಾರಿ, ರಾಚಯ್ಯ ಸ್ವಾಮಿ, ಲೀಲಕಂಠ ಸ್ವಾಮಿ, ಪ್ರಸನ್ನ ಕುಮಾರ್ ಜೈನ್, ಶ್ಯಾಮ್ ಸುಂದರ್ ಲಂಗೋಟೆ, ಭಾವುಸಲಿ, ಅಬ್ದುಲ್ ಖಾದರ್, ದುರ್ಗೇಶ್, ಎಎಲ್ ತಾಯಪ್ಪ, ಶಿವಕುಮಾರ್, ಹನುಮಂತು ಸೇರಿದಂತೆ ಅನೇಕರು ಭಾಗವಹಿಸಿದರು.
ಸರಫ್ ಮಾಲೀಕರು ಸಿಸಿ ಕ್ಯಾಮೆರಾಗಳ ತಂತ್ರಜ್ಞಾನವನ್ನು ಮುಖ್ಯ ರಸ್ತೆಗಳಲ್ಲಿ ಅಳವಡಿಸಿ ಸಾರ್ವಜನಿಕರಿಗೂ ಮತ್ತು ಸರಫ್ ಅಂಗಡಿಗಳಿಗೆ 24 ತಾಸುಗಳ ಕಣ್ಗಾವಲನ್ನು ಭದ್ರತೆ ನೀಡಿ ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಸರಫ್ ಮಾಲೀಕರು ಸಿಸಿ ಕ್ಯಾಮೆರಾಗಳ ತಂತ್ರಜ್ಞಾನವನ್ನು ಮುಖ್ಯ ರಸ್ತೆಯಲ್ಲಿ ಅಳವಡಿಸಿ ಸಾರ್ವಜನಿಕರಿಗೂ ಮತ್ತು ಸರಫ್ ಅಂಗಡಿಗಳಿಗೆ 24 ತಾಸುಗಳ ಕಣ್ಗಾವಲನ್ನು ಭದ್ರತೆ ನೀಡಿ ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಅವರು ನಗರದ ಸರಫ್ ಮರ್ಚೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ನಗರದ ಸರಫ್ದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಚಾಲನೆ ನೀಡಿ ಮಾತನಾಡಿದರು. ಸರಫ್ ಬಜಾರ್ಗೆ ಆಗಮಿಸುವ ಸಾರ್ವಜನಿಕರ ಭದ್ರತಾ ಹಿನ್ನೆಲೆ ಸುಮಾರು 8 ಲಕ್ಷ ವೆಚ್ಚದ ಪ್ರಾಜೆಕ್ಟ್ನಲ್ಲಿ 25 ಸಿಸಿ ಕ್ಯಾಮೆರಾಗಳನ್ನು ಸರಫ್ ಅಂಗಡಿಗಳ ಮುಖ್ಯ ರಸ್ತೆಗಳಲ್ಲಿ ಅಳವಡಿಸಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಗರದಲ್ಲಿ ಇರುವಂತಹ ಇನ್ನುಳಿದ ಸಂಘ ಸಂಸ್ಥೆಗಳು ಸಹಿತ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಮುಖ್ಯ ರಸ್ತೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಂಡರೆ ಆಗುವಂತಹ ಅಹಿತಕರ ಘಟನೆಗಳನ್ನು ನಿಯಂತ್ರಿಸಿದಂತಾಗುತ್ತದೆ. ಈ ಸರಫ್ ಬಜಾರದ ಸಿಸಿ ಕ್ಯಾಮೆರಾದ ಕಲೆಕ್ಷನ್ ಪಕ್ಕದಲ್ಲಿಯೇ ಇರುವಂತಹ ಸದರ್ ಬಜಾರ್ ಪೊಲೀಸ್ ಠಾಣೆಗೆ ವಿಸ್ತರಿಸಿದರೆ ಪೊಲೀಸ್ ಇಲಾಖೆಗೂ ಇಲ್ಲಿ ಜರುಗುವಂತಹ ಘಟನೆಗಳ ಮಾಹಿತಿ ನೀಡಿದಂತಾಗುತ್ತದೆ ಎಂದರು. ನಕ್ಷತ್ರ ಜ್ಯುವೆಲ್ಲರ್ಸ್ ಜ್ಯುವೆಲ್ ಶಾಪ್ ಶೇಖರ್ ಪ್ಯಾರಡೈಸ್ ಹತ್ರ ಶೇಖರ್ ಪ್ಯಾರಡೈಸ್ ಡೈರೆಕ್ಟ್ ಬರ್ತಾಗೆ ಹಲೋ ಇದರಿಂದ ಅನೇಕ ತೊಂದರೆಗಳಿರ್ತಕ್ಕಂಥ ತಾವು ಸಹಾಯ ಮಾಡುವಂತ ಅನೇಕ ಕಾರ್ಯಕ್ರಮಗಳು ನಾವು ನೋಡಿದ್ದೀವಿ. ಅದ್ರ ಜೊತೆ ತಮ್ಮೆಲ್ಲರಿಗೂ ಮನಸ್ಸಲ್ಲಿದೆ ನಗರ ಅಭಿವೃದ್ಧಿ ಎಲ್ಲ ವರ್ಷದಿಂದ ಬಜೆಟ್ ಮುಗಿಸಿರ್ಬೇಕು ಅನ್ನೋದು ತಮ್ಮೆಲ್ಲರ ಅಭಿಪ್ರಾಯ. ಈ ಸಂದರ್ಭದಲ್ಲಿ ಯಾವಾಗ ನಗರ ಡೆವಲಪ್ ಆಗ್ತಾ ಇರ್ತದೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಹೆಚ್ಚು ಆಗ್ತಾ ಇರ್ತದೆ ಅದರ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು. ಹಂಗಾಗಿ ಇವತ್ತು ತಾವು ಆ ದಿಶೆಯಲ್ಲಿ ತಮಗೂ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ವ್ಯಾಪಾರಸ್ಥರ ಅನುಕೂಲವಾದ ರೀತಿಯಲ್ಲಿ ತಮ್ಮದೇ ಆದಂತ ವೆಚ್ಚ ಮಾಡಿ ಇವತ್ತು 21 CCTV ಕ್ಯಾಮೆರಾಗಳು ಕೊಡಿಸೋದ್ರ ಮುಖಾಂತರ ನಗರದಲ್ಲಿರ್ತಕ್ಕಂಥ ಇತರರು ಸಹಿತ ಕೊಟ್ಟಿದ್ದಾರೆ. ನಮಗೆ ಎಲ್ಲ ಪಡಿಸೋಕೆ SP ನಾವು DC ಅವರು 4 ಬಾರಿ ನನಗೆ ಈಗಾಗಲೇ ಆ ತಿಂಗಳಲ್ಲಿ ಮೀಟಿಂಗ್ ಮಾಡಿದೆ. ಯಾಕಂದ್ರೆ ಬದಲಾವಣೆಗಳಿರ್ತಕ್ಕಂಥ ಪರಿಸ್ಥಿತಿ ಬಂದು ಈಗ ನಗರ ಡೆವಲಪ್ ಆಗಬೇಕಾದ್ರೆ ಎಕ್ಸ್ಟೆನ್ಷನ್ ಅನುಕೂಲಸ್ಥರೆಲ್ಲ ಇವತ್ತು ಗಾಡಿ ಪಾಲನೆ ಮಾಡಿ ಆ ರೆಗ್ಯುಲರ್ ಕೋಟ್ಯಾಂತರ ರೂಪಾಯಿ ಖರ್ಚು ಬೆಳೆಯಲು ಕಟ್ಟಿದ್ರು. ಸೊ ಅದೆಲ್ಲ ಎಕ್ಸ್ಟೆನ್ಷನ್ ಇರ್ತಾರೆ, ಡಾಕ್ಟರ್ಗಳು ಇದ್ದಾರೆ, ವ್ಯಾಪಾರಸ್ಥರು ಇದ್ದಾರೆ, ಎಲ್ಲರಿಗೂ ಸಾಯಂಕಾಲ ಉಳ್ಳವರಿಗೆ ನಗರದಲ್ಲಿ ಬರುವುದು ಆರಾಮಾಗಿರ್ಲಿಕ್ಕೆ ಅನುಕೂಲ ಆಗ್ತದೆ. ಅದು ಸಾಯುವಾಗೆಲ್ಲ ಈಗ ಯುವಕರು ಎಲ್ಲ ಹಿರಿಯರೆಲ್ಲ ಯಾವ ಇದು ನಡೀತಾರೆ. ಯುವಕರೆಲ್ಲ ಎಕ್ಸ್ಟೆನ್ಷನ್ ಹೋಗಿ ಇವತ್ತು ಮನೆಗಳು ಮಾಡ್ತಾ ಇದ್ದಾರೆ. 2 ಕುಡಿಯ ನೀರು, 3 ಸೆಕ್ಯೂರಿಟಿ, ಇವು 3 ಇದ್ರೆ ಮಾತ್ರ ಜಾಲದಷ್ಟು ಹೋಗ್ತಾರೆ. ಸೆಕ್ಯೂರಿಟಿ ಈಗ ನಮ್ಮ ಕೈಯಲ್ಲಿ ಮಾಡಬೇಕು, ನೀರು ನಮ್ಮ ಕೈಯಲ್ಲಿದೆ, ರಸ್ತೆ ನಮ್ಮ ಕೈಯಲ್ಲಿ. ಇವು 3 ನಾವು ಸೈಮಲ್ಟೇನಿಯಸ್ ಆಗಿ ನಮ್ಮ ನಗರ ಸುತ್ತ ನಾವು ಡೆವಲಪ್ ಮಾಡಿದ್ರೆ 5 ಕಿಲೋಮೀಟರ್, 3 ಕಿಲೋಮೀಟರ್, 2 ಕಿಲೋಮೀಟರ್, 8 ಕಿಲೋಮೀಟರ್ ಜನರ ಮುಂದೆ ಹೋಗಿ ಸಾಧ್ಯ ಆಗುತ್ತೆ. ಕುಡಿಯ ನೀರು ಬೇಕು, ರಸ್ತೆ ಬೇಕು ಮತ್ತು ಸೆಕ್ಯೂರಿಟಿ ಬೇಕು. ಇದೇ ಸಂದರ್ಭದಲ್ಲಿ ಚರಂಡಿ ಮತ್ತು ರಸ್ತೆಗಳನ್ನು ಸ್ವಚ್ಛತಾ ಕಾರ್ಯವನ್ನು ವೀಕ್ಷಿಸಲು ಬಜಾರ್ಗೆ ಆಗಮಿಸಿದ ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಮತ್ತು ನಗರಸಭೆ ಆಯುಕ್ತ ಗುರುಸಿದ್ದಯ್ಯ ಸ್ವಾಮಿ ಹಿರೇಮಠ ಅವರು ಆಗಮಿಸಿ ಸಿಸಿ ಕ್ಯಾಮೆರಾ ನಿಯಂತ್ರಣದ ಯಂತ್ರದ ಬಗ್ಗೆ ಮಾಹಿತಿ ಪಡೆದರು. ನಂತರ ಅಂಗಡಿಗಳ ಮಾಲೀಕರೊಂದಿಗೆ ಮಾತನಾಡಿ ಸಹಕಾರ ಮಾಡುವ ಕೆಲಸವನ್ನು ಸರಫ್ ಅಸೋಸಿಯೇಷನ್ ಅವರು ಮಾಡಿರುವುದು ಶ್ಲಾಘನೀಯ ಎಂದರು. ಸಾಯಂಕಾಲ ಸನ್ಮಾನ ಮಾಡ್ಸೋಮಂತ ತಿಳ್ಕೊಂಡಿ ಯಜಮಾನ್ ಕರ್ಸ್ ಬಂದಿದ್ವಿ. ವೇದಿಕೆಯ ಮೇಲೆ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವೆಂಕಟಾಪುರ ಷಣ್ಮುಖಪ್ಪ, ಗದ್ವಾಲ್ ನರಸಣ್ಣ, ಅಂತರಗಂಗಿ ವೀರಭದ್ರಪ್ಪ, ದೋತರಬಂಡಿ ಮಲ್ಲಿಕಾರ್ಜುನ, ಕೂರ ಅಶೋಕ್, ರಾಜಶೇಖರ್ ಗಟ್ಟು, ಕಲ್ಲೂರು ಸಂದೀಪ್, ಶೈಲೇಶ್ ಚಿತ್ರಗಾರ್, ಜಟ್ರಂ ಪದ್ಮರಾಜ್, ವೈಭವ್ ಹಾಗೂ ಸರಫ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳು, ಹಿರಿಯರು, ಯುವಕರು ಇದ್ದರು.
ಛತ್ರಪತಿ ಶಿವಾಜಿ ಮಹಾರಾಜರು ರಾಷ್ಟ್ರದ ಇತಿಹಾಸವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಪೌರಾಣಿಕ ನಾಯಕರಲ್ಲೊಬ್ಬರು. ಮೊಘಲರು ಹಾಗೂ ಬ್ರಿಟಿಷರ ದೌರ್ಜನ್ಯ ದುರಾಡಳಿತದ ವಿರುದ್ಧ ಸೆಟೆದು ನಿಂತ ಮಹಾನ್ ಸ್ವಾತಂತ್ರ್ಯ ಪ್ರೇಮಿ ಮತ್ತು ನೆಲದ ಸಂಸ್ಕೃತಿ, ನಂಬಿಕೆ ಹಾಗೂ ಸಂಪ್ರದಾಯಗಳನ್ನು ಪುನರುಜ್ಜೀವಗೊಳಿಸಿದ ಮಹಾನ್ ಸಮಾಜ ಸುಧಾರಕ ಜೊತೆಗೆ ಆದರ್ಶ ಆಡಳಿತಗಾರ ಕೂಡ ಹೌದು ಎಂದು ರಾಯಚೂರು ವಿಶ್ವವಿದ್ಯಾಲಯ ಕುಲಪತಿಗಳಾದ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರು ರಾಷ್ಟ್ರದ ಇತಿಹಾಸವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಪೌರಾಣಿಕ ನಾಯಕರಲ್ಲೊಬ್ಬರು. ಮೊಘಲರು ಹಾಗೂ ಬ್ರಿಟಿಷರ ದೌರ್ಜನ್ಯ ದುರಾಡಳಿತದ ವಿರುದ್ಧ ಸೆಟೆದು ನಿಂತ ಮಹಾನ್ ಸ್ವಾತಂತ್ರ್ಯ ಪ್ರೇಮಿ ಮತ್ತು ನೆಲದ ಸಂಸ್ಕೃತಿ, ನಂಬಿಕೆ ಹಾಗೂ ಸಂಪ್ರದಾಯಗಳನ್ನು ಪುನರುಜ್ಜೀವಗೊಳಿಸಿದ ಮಹಾನ್ ಸಮಾಜ ಸುಧಾರಕ ಜೊತೆಗೆ ಆದರ್ಶ ಆಡಳಿತಗಾರ ಕೂಡ ಹೌದು ಎಂದು ರಾಯಚೂರು ವಿಶ್ವವಿದ್ಯಾಲಯ ಕುಲಪತಿಗಳಾದ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ರಾಯಚೂರು ವಿಶ್ವವಿದ್ಯಾಲಯದ ಕೃಷ್ಣತುಂಗ ಸಭಾಂಗಣದಲ್ಲಿ ಆಯೋಜಿಸಿದ್ದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು, ಶಿವಾಜಿ ಮಹಾರಾಜರು ಧೈರ್ಯ ಸಾಹಸವನ್ನು ಮೆರೆಯುವ ಮೂಲಕ ಆತ್ಮಾಭಿಮಾನದಿಂದ ಸ್ವಾತಂತ್ರ್ಯ ಹೊಂದಲು ಜನರನ್ನು ಪ್ರೇರೇಪಿಸಿದರು. ತಾವು ಗೆದ್ದು ಆಡಳಿತಕ್ಕೆ ಬಂದ ನಂತರ ಪ್ರಗತಿಪರ, ಜನಪರ, ನ್ಯಾಯ ಸಮಾನತೆಯುಳ್ಳ ಜವಾಬ್ದಾರಿಯುತ ಸಮಾಜವನ್ನು ಸ್ಥಾಪಿಸಿದರು. ಇದೇ ಕಾರಣಕ್ಕೆ ಶಿವಾಜಿ ಮಹಾರಾಜರು ಯುಗದ ಶ್ರೇಷ್ಠ ನಾಯಕರಾಗಿದ್ದಾರೆ. ಅವರ ಈ ಜಯಂತಿಯು ಇತಿಹಾಸದಲ್ಲಿನ ಒಬ್ಬ ಧೀರ ನಾಯಕನಿಗೆ ಗೌರವ ಸಲ್ಲಿಸಲು ಜೊತೆಗೆ ಅವರ ಕೆಲಸಕ್ಕೆ ಧನ್ಯವಾದ ಸಲ್ಲಿಸಲು ಒಂದು ಮಾರ್ಗವಾಗಿದೆ ಎಂದು ಹೇಳಿದರು. ಕಾಲೇಜು ಅಭಿವೃದ್ಧಿ ಮಂಡಳಿಯ ನಿರ್ದೇಶಕ ಡಾ ರಾಘವೇಂದ್ರ ಪೋತಿದಾರ್ ಅವರು ಮಾತನಾಡಿ, ಛತ್ರಪತಿ ಶಿವಾಜಿ ಮಹಾರಾಜರು ಯುದ್ಧ ಕೌಶಲ್ಯಗಳು, ಮಿಲಿಟರಿ ಕಲೆ ಮತ್ತು ಧೈರ್ಯ ಸಾಹಸಗಳಿಗೆ ಹೆಸರುವಾಸಿಯಾಗಿದ್ದಾರೆ. ತಮ್ಮ ಗೆರಿಲ್ಲಾ ಯುದ್ಧ ತಂತ್ರದ ಮೂಲಕ ದೊಡ್ಡ ದೊಡ್ಡ ಸೈನ್ಯ ಹಾಗೂ ಸೇನಾನಿಗಳನ್ನೇ ಹುಟ್ಟಡಗುವಂತೆ ಮಾಡಿದ್ದರು. ಇಷ್ಟು ಮಾತ್ರವಲ್ಲದೆ ವಿಸ್ತಾರವಾದ ಸಾಮ್ರಾಜ್ಯ, ಸಮುದ್ರ ವ್ಯಾಪಾರ ಮತ್ತು ನೌಕಾಪಡೆ, ಶ್ರೇಷ್ಠ ಧಾರ್ಮಿಕ ತತ್ವಗಳ ಜೊತೆಗೆ ಮಾನವತಾವಾದದ ಅಡಿ ಜನಾನುರಾಗಿ ಆಡಳಿತಕ್ಕೆ ಕೂಡ ಅವರು ಹೆಸರಾಗಿದ್ದಾರೆ ಎಂದು ತಿಳಿಸಿದರು. ಕುಲಸಚಿವರಾದ ಪ್ರೊಫೆಸರ್ ವಿಶ್ವನಾಥ್ ಎಂ, ವಿದ್ಯಾರ್ಥಿ ಕಲ್ಯಾಣಕಾರಿ ಡಾ ಜಿಎಸ್ ಬಿರಾದರ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಇತಿಹಾಸ ಮತ್ತು ಪುರಾತತ್ವ ವಿಭಾಗದ ಉಪನ್ಯಾಸಕಿ ಡಾ ಪದ್ಮಜಾ ದೇಸಾಯಿ ನಿರೂಪಿಸಿದರು. ಕಲಾ ನಿಕಾಯಗಳ ಡೀನ್ ಪ್ರೊಫೆಸರ್ ಪಾರ್ವತಿ ಸಿಎಸ್, ವಿಜ್ಞಾನ ನಿಕಾಯಗಳ ಡೀನ್ ಪ್ರೊಫೆಸರ್ ಭಾಸ್ಕರ್ ಪಿ ಸೇರಿದಂತೆ ವಿವಿಧ ವಿಭಾಗಗಳ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಜೆಟ್ನಲ್ಲಿ ಐತಿಹಾಸಿಕ ಅನುದಾನ ಹಂಚಿಕೆ, ಗ್ಯಾರಂಟಿ ಯೋಜನೆಗಳಿಗೆ ಅಭಿವೃದ್ಧಿಗೆ ಒತ್ತು, ರವಿ ಬೋಸ್ರಾಜ್. ಏಮ್ಸ್ ಮಂಜೂರಾತಿಗೆ ಆಗ್ರಹಿಸಲು ದೆಹಲಿಗೆ ನಿಯೋಗ, ಪ್ರಧಾನಿ ಗೃಹ ಸಚಿವರ ಭೇಟಿಗೆ ಅವಕಾಶ ದೊರೆಯದೆ ಹೋದರೆ ಫೆಬ್ರವರಿ 26ರಂದು ಜಂತರ್ ಮಂತರ್ನಲ್ಲಿ ಧರಣಿ, ಬಸವರಾಜ್ ಕಳಸ್. ಪದವಿ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ಸದುಪಯೋಗ ಪಡೆದುಕೊಳ್ಳಿ, ಚಂದ್ರಶೇಖರ್ ನಾಯಕ್. ಹರ್ಷಿತ ಗಾರ್ಡನ್ ಕಾಂಪೌಂಡ್ನಲ್ಲಿ ಬೆಂಕಿ ಅವಘಡ, ಆಸ್ತಿಪಾಸ್ತಿ ನಷ್ಟ. ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸ್ಮಶಾನ ಭೂಮಿ ಮಂಜೂರು ಮಾಡಲು ಒತ್ತಾಯ. ಸಂಪಾದಕ ರಮೇಶ್ ಗೋರೆಬಾಳ್ ನಿಧನ, ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ. ಸರಾಫ್ ಬಜಾರ್ ಮುಖ್ಯ ರಸ್ತೆಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ, ಭದ್ರತೆ ಕಾರ್ಯ ಶ್ಲಾಘನೀಯ, ಎನ್ಎಸ್ ಬೋಸ್ರಾಜ್. ಮತ್ತು ಶಿವಾಜಿ ಮಹಾರಾಜರು ಒಬ್ಬ ಸಮಾಜ ಸುಧಾರಕ ಕೂಡ ಹೌದು, ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535300 N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಎಕೆ ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್.
with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur.